ನಮ್ಮ ದೇವರು ತಗ್ಗಿಸಲ್ಪಡುವವರನ್ನ ಹೆಚ್ಚಿಸುವವನಾಗಿದ್ದಾನೆ. ಆಲ್ರೆಡಿ ನಾವು ಹೆಚ್ಚಿಸಲ್ಪಡ್ತಾ ಇದ್ದೇವೆ, ಆಲ್ರೆಡಿ ನಾವು ಹೊಗಳಿಕೊಳ್ತಾ ಇದ್ದೀವಿ, ಆಲ್ರೆಡಿ ನಾವು ಉಬ್ಬಿಕೊಳ್ತಾ ಇದ್ದೀವಿ ಅಂದ್ರೆ ನಮ್ಮ ದೇವರಿಗೆ ನಾವು ಬೇಕಾಗಿಲ್ಲ. ಅದಕ್ಕೆ ಮತ್ತೆ ನೆನಪಿಟ್ಕೊಳ್ರಿ, ದೇವರಿಗೆ ಒಬ್ಬನೇ ಮಗ, ಆತನನ್ನ ಈ ಭೂಲೋಕಕ್ಕೆ ಕಳಿಸಿಕೊಟ್ಟನು. ಭೂಲೋಕದಲ್ಲಿ ಅಂದ್ರೂ ಕೂಡ ಸ್ಟೇಟಸ್ ಇರುವಂತ ಸ್ಥಳಕ್ಕಲ್ಲ, ಫೇಮಸ್ ಇರುವಂತ ಸ್ಥಳಕ್ಕಲ್ಲ, ಲೆಕ್ಕಕ್ಕಿಲ್ಲ ಅಂತ ಹೇಳ್ತೀವಲ್ಲ. ಆದರೆ ಆ ಸಣ್ಣ ಗ್ರಾಮವನ್ನ ದೇವರು ಪ್ರಖ್ಯಾತಿಗೆ ತೆಗೆದುಕೊಂಡು ಬಂದನು. ಯಾಕೆ? ಪ್ರವಾದಿಗಳ ಮೂಲಕ ನುಡಿಸಿದ್ದನ್ನ ನೆರವೇರಿಸಿದ್ದಾನೆ. ಹಾಗಾದ್ರೆ ಲೈವ್ ಅಲ್ಲಿರುವಂತ ಪ್ರತಿಯೊಬ್ಬರೇ, ನೀವು ನಿಮ್ಮ ಊರಲ್ಲಿ ಚಿಕ್ಕವರಾಗಿದ್ದೀರಲ್ಲ, ನಿಮ್ಮ ಮನೆಯಲ್ಲಿ ತಿರಸ್ಕರಿಸಲ್ಪಟ್ಟವರಾಗಿದ್ದೀರಲ್ಲ, ನೀವಿರುವಂತ ಪ್ರಾಂತದಲ್ಲಿ ತಿರಸ್ಕರಿಸಲ್ಪಟ್ಟವರಾಗಿದ್ದೀರಲ್ಲ, ನೀವಿರುವಂತ ಸಭೆಯಲ್ಲಿ ತಳ್ಳಲ್ಪಟ್ಟವರಾಗಿದ್ದೀರಲ್ಲ, ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಗಳಿಂದ ದೂರವಿದ್ದೀರಲ್ಲ, ಚಿಕ್ಕವರಾಗಿ ಯಾರ ಎಣಿಕೆಯಲ್ಲಿ ಇಲ್ಲದೆ ಇದ್ದಿದೆ, ಆದ್ರೆ ದೇವರಿಗೆ ಸ್ತೋತ್ರ ಮಾಡ್ರಿ, ದೇವರ ದೃಷ್ಟಿ ನಿಮ್ಮ ಮೇಲೆ ಬರ್ತದೆ. ದೇವರ ಪರಿಪೂರ್ಣ ಸಮಯದಲ್ಲಿ ದೇವರು ನಿಮ್ಮನ್ನು ಎತ್ತುತ್ತಾನೆ. ದೇವರ ಪರಿಪೂರ್ಣ ಸಮಯದಲ್ಲಿ ದೇವರು ನಿಮ್ಮನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ನಿಲ್ಲಿಸ್ತಾನೆ. ಬೆತ್ಲೆಹೇಮನ್ನ ತೆಗೆದುಕೊಂಡು ಬಂದ ಹಾಗೆ ಇದು ನಮಗೆ ದೇವರ ವಾಕ್ಯವಾಗಿದೆ. ಆಮೇಲೆ ಮತ್ತೆ ಅದರಲ್ಲಿ ನಾವು ನೋಡ್ತದೆ, ನಿಮಗೊಬ್ಬ ರಕ್ಷಕನು, ಆತನ ಹೆಸರೇನು? ಇಮ್ಯಾನುವೇಲ್. ಡಿಸೆಂಬರ್ ತಿಂಗಳೆಲ್ಲ ನಿಮ್ ಜೊತೆ ಇರ್ತಾನೆ ಅಂತ ವಾಗ್ದಾನ ಮರಿಯಳ ಬಳಿಯಲ್ಲಿ ದೇವದೂತ ಬಂದು ಹೇಳ್ತಾ ಇದ್ದಾನೆ. ಏನಂತ? ಡಿಸೆಂಬರ್ ತಿಂಗಳವರೆಗೂ ನಿಮ್ ಜೊತೆ ಇರ್ತಾನೆ ಈ ಪುತ್ರ, ಈ ಯೇಸು ಕ್ರಿಸ್ತ, ಈ ರಕ್ಷಕ, ಈ ಇಮ್ಯಾನುವೇಲ್. ಇಮ್ಯಾನುವೇಲ್ನ ಅರ್ಥ ಏನು? ಪೂರ್ತಿ ಡಿಸೆಂಬರ್ ನಿನ್ ಜೊತೆ ಇರ್ತಾನಂತ. ಹೌದಾ? ಡಿಸೆಂಬರ್ ಒಂದು ತಿಂಗಳು ಮಾತ್ರನ? ಇಮ್ಯಾನುವೇಲ್ ಅಂದ್ರೆ ಯಾವಾಗಲೂ ನಿನ್ನೊಟ್ಟಿಗಿರುವ ಆತನು, ಸದಾ ಕಾಲ ನಿನ್ನೊಟ್ಟಿಗಿರುವ ಆತನೆಂಬುದಾಗಿ. ನನ್ನ ಪ್ರಿಯ ಸಿಸ್ಟರ್, ನಾವು ಮೋಸ ಹೋಗ್ತಾ ಇದ್ದೇವೆ. ಲೋಕದ ಆಡಂಬರ, ಲೋಕದ ಆಟಾಚಾರ, ಲೋಕದ ಕಾಟಾಚಾರ, ಲೋಕದ ಅನುಸಾರವಾದಂತ ಕ್ರಿಸ್ಮಸ್ ಗಳಲ್ಲಿ ನಾವು ಕ್ರಿಸ್ತನನ್ನ ಕಳೆದುಕೊಳ್ತಾ ಇದ್ದೇವೆ. ಇದು ನಮ್ಮ ಕಳೆದ ವಾರದ ಸಂದೇಶವಾಗಿತ್ತು. ತನ್ನ ದಾರಿಯನ್ನ ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ. ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆತನ ಮಾರ್ಗವನ್ನ ಸಿದ್ಧ ಮಾಡಬೇಕಾಗಿತ್ತು. ಕ್ರಿಸ್ತನು ಬರಬೇಕಾದ ದಾರಿಯನ್ನ ಸಿದ್ಧ ಮಾಡುವುದಕ್ಕಾಗಿ ದೇವರ ದೂತನು ಫಸ್ಟ್ ಟೈಮ್, ಮೊದಲನೇ ಬಾರಿ, ಸುಮಾರು ವರ್ಷಗಳ ನಂತರ ಸ್ನಾನಿಕನಾದ ಯೋಹಾನನ ತಂದೆಗೆ ಭೇಟಿಯಾಗ್ತಾ ಇದ್ದಾನೆ. ಅದೆಲ್ಲಿ ಅಂತ ಕ್ಲಿಯರ್ ಇದೆಯಾ? ಮೊದಲು ದೇವದೂತನು ಬಂದು ಜಕರಿಯನಿಗೆ ಹೇಳ್ತಾ ಇದ್ದಾನೆ, ಜಕರಿಯನಿಗೆ ಒಬ್ಬ ಮಗನನ್ನ ದೇವರು ಕೊಡ್ತಾನೆ, ಆತನು ಸ್ನಾನಿಕನಾದ ಯೋಹಾನ. ಈ ಯೋಹಾನ ಯಾರು ಅಂದ್ರೆ ಯೇಸು ಕ್ರಿಸ್ತನ ಮಾರ್ಗವನ್ನ ಸಿದ್ಧ ಮಾಡುವವನು. ಯಾವ ಮಾರ್ಗವನ್ನ? ಕ್ರಿಸ್ತನ ಕರ್ತನ ದಾರಿಯನ್ನ ಸಿದ್ಧ ಮಾಡುವವನು ಅಂತ ಬರೆದು. ಅದಕ್ಕೆ ನಮ್ಗೆ ಸೆಲೆಬ್ರೇಷನ್ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದೀವಿ. ಆಲ್ರೆಡಿ ನಿನ್ನೆ 1ನೇ ತಾರೀಕು ಮಾಡ್ಬಿಟ್ಟಿವಿ ನಾವು ಸೆಲೆಬ್ರೇಷನ್. ವೆಲ್ಕಮ್ ಕ್ರಿಸ್ಮಸ್. ವೆಲ್ಕಮ್ ಕ್ರಿಸ್ಮಸ್ ನಲ್ಲಿ ಯೇಸು ಸ್ವಾಮಿನೂ ಬಂದನು, ಮರಿಗಳು ಬಂದ್ರು, ಎಲ್ಲರೂ ಬಂದು ಹೋಗ್ಬಿಟ್ರು. ಕ್ರಿಸ್ತನೇ ಇಲ್ಲ, ಖಾಲಿ ಫೋಟೋಗಳಿದಾವೆ, ಹೆಸರಿದಾವೆ, ಗಾನ ಇದೆ, ಆದ್ರೆ ಏನೂ ಇಲ್ಲ. ಅರ್ಥೈಸಿಕೊಳ್ರಿ ಬೈಬಲ್ನ ಪ್ಯಾಟರ್ನ್ ಅಲ್ಲಿ ಹೇಗೆ ಬರ್ತದೆ. ಫಸ್ಟ್ ಥಿಂಗ್ ಏನಂದ್ರೆ, ಯಾಕೆ ಸ್ವಾಮಿ ಬಂದ್ರಂದ್ರೆ ಮನುಷ್ಯರನ್ನ ತಮ್ಮ ಪಾಪಗಳಿಂದ ಬಿಡಿಸ್ಲಿಕ್ಕೆ. ಹಾಗಾದ್ರೆ ಪಾಪದ ಅರಿವು ಮಕ್ಕಳಿಗೆ ಬೇಕಾಗಿತ್ತಲ್ಲ, ಪಾಪದ ಅರಿವು ಜನರಿಗೆ ಬೇಕಾಗಿತ್ತಲ್ಲ, ಪಶ್ಚಾತ್ತಾಪ ಬೇಕಾಗಿತ್ತಲ್ಲ. ಯೇಸು ಕ್ರಿಸ್ತನ ರಕ್ಷಕನು, ನಮ್ಮ ಮೋಕ್ಷಕ್ಕೆ ಆತನೇ ಮಾರ್ಗ ಅನ್ನುವಂಥದನ್ನ ತಿಳಿಬೇಕಾಗಿತ್ತಲ್ಲ. ಅದಕ್ಕೆ ದೇವರು ಸ್ನಾನಿಕನಾದ ಯೋಹಾನನ್ನ ಕಳಿಸಿದಾನೆ. ಸೊ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ನಾನು ನಿಮ್ಗೆ ಆಧಾರ ವಾಕ್ಯಗಳನ್ನ ಕೊಟ್ಟೆ. ದೇವದೂತ ಆಮೇಲೆ ಮರಿಯಳ ಬಳಿ ಬರ್ತಾನೆ. ಫಸ್ಟ್ ದೇವದೂತ ಹೋಗಿದ್ದು ಜಕ್ಕಾಯನ ಬಳಿಯಲ್ಲಿ, ಅದ ನಂತರ ಬಂದು ಮರಿಯಳಿಗೆ ಹೇಳ್ತಾ ಇದ್ದಾನೆ, ನೋಡು, ಆಕೆ ಬಂಜೆಯಾಗಿದ್ದಳು, ಆದರೆ ಗರ್ಭವನ್ನು ಧರಿಸಿ. ದೇವರಿಂದ ಬಂದಂತ ಮಾತು ನಿಷ್ಫಲವಾಗುವುದಿಲ್ಲ, ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನುವುದನ್ನ ಮರಿಯಳಿಗೆ ಹೇಳ್ತಾ ಇದ್ದಾನೆ. ಸೊ ಕ್ರಿಸ್ಮಸ್ ಅನ್ನ ಆಚರಿಸಲಿಕ್ಕೆ ನಾವು ಸಿದ್ಧಗೊಳ್ತಾ ಇದೆಯವಲ್ಲ, ಮೊದಲು ನಮ್ಮ ಮಾರ್ಗಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ನಾವು ಹೋಗ್ತಾ ಇದ್ದೇವಲ್ಲ, ಕ್ರಿಸ್ತ ಜಯಂತಿಯನ್ನು ಆಚರಿಸಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವಲ್ಲ, ಹಾಗಾದ್ರೆ ನಮ್ಮ ಮಾರ್ಗಗಳನ್ನು ನಾವು ನೋಡ್ಕೊಳ್ಬೇಕಾಗಿದೆ, ನಮ್ಮ ಮಾರ್ಗಗಳನ್ನು ಗುರುತಿಸ್ಕೊಳ್ಬೇಕಾಗಿದೆ. ನಾವು ಹೋಗ್ತಾ ಇರುವಂತ ಮಾರ್ಗಗಳು ಯಾವುದು? ಯಾವ ಮಾರ್ಗದ ಪ್ರಕಾರ ಪಾಪಗಳ ಕ್ಷಮಾಪಣೆಗೆ
ಪಾಪಗಳ ಯಜ್ಞಕ್ಕೆ ಹೋಗಬೇಕಾದದ್ದು ಎಲ್ಲಿ? ಆಲಯಕ್ಕೆ. ಪಾಪಗಳ ವಿಮೋಚನೆಗೆ ಹೋಗಬೇಕಾದದ್ದು ಎಲ್ಲಿ? ಆಲಯಕ್ಕೆ. ಯಜ್ಞವೇದಿಗಾಗಿ ಹೋಗಬೇಕಾಗಿದ್ದು ಎಲ್ಲಿ? ಯಜ್ಞ ಸಮರ್ಪಿಸ್ಲಿಕ್ಕೆ ಹೋಗಬೇಕಾದದ್ದು ಎಲ್ಲಿ? ಆಲಯಕ್ಕೆ. ಆದರೆ ಬೈಬಲ್ ಹೇಳ್ತಾ ಇದೆ, ಜನ ಅಡವಿಗೆ ಹೋಗ್ತಾ ಇದ್ದಾರೆ. ಜನ ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಲಿಕ್ಕೆ ಅಡವಿಗೆ ಹೋಗ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯ ಪ್ರಕಾರ ಪಾಪದ ವಿಮೋಚನೆಗಾಗಿ ಅಡವಿಗೆ ಹೋಗಬೇಕಾಗಿತ್ತಿದ? ಇಲ್ಲ, ಆಲಯಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಜನ ಅಡವಿಗೆ ಹೋದ್ರು. ಯಾಕಂದ್ರೆ ಅವರ ಪಾಪಗಳನ್ನ ಅರಿಕೆ ಮಾಡಿ ಅವರು ತಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡು ದೀಕ್ಷಾ ಸ್ನಾನವನ್ನ ಪಡೆದುಕೊಂಡು ಬರ್ತಾ ಇದ್ರು. ಹೌದಾ? ಅವರ ಪಾಪಗಳನ್ನು ಅರಿಕೆ ಮಾಡಿಕೊಂಡು. ದಾವೀದ ಕ್ರಿಸ್ಮಸ್ ಖಾಲಿ 25 ಒಂದೇ ಕ್ರಿಸ್ಮಸ್ ಅಲ್ಲ ರೀ. ಕ್ರಿಸ್ಮಸ್ ನಿಮ್ ಜೀವನದಲ್ಲಿ ಆಗಿದೆ ಇಲ್ಲ ಗಮನಿಸಿಕೊಳ್ರಿ. ಇಲ್ಲ ಅಂದ್ರೆ ಈ ವರ್ಷ ಆಚರಿಸಿ. ಇಲ್ಲ ಅಂತಂದ್ರೆ ಈ ವರ್ಷ ಕೂಡ ನೀವು ಮಾರ್ಗವಾಗಿ ಜನರು ನಿಮ್ಮ ಕಡೆಗೆ ಬರುವ ಹಾಗೆ ನೀವು ಸಿದ್ಧಗೊಳ್ರಿ. ಯಾಕೆ? ಸ್ನಾನಿಕನಾದ ಯೋಹಾನನ ಕೆಲಸ ಏನಾಗಿತ್ತು? ಸ್ನಾನಿಕನಾದ ಯೋಹಾನನ ಕೆಲಸ ಆತನು ಕರ್ತನ ದಾರಿಯನ್ನ ಸಿದ್ಧ ಮಾಡಬೇಕಾಗಿತ್ತು. ಆದ್ರೆ ನೀನು ಯಾವಾಗ ಕ್ರಿಸ್ತನನ್ನ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದೆಯಲ್ಲ, ನೀನು ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಿಯಲ್ಲ, ನಿನ್ನ ಒಂದು ಶಾಪಗಳಿಗಾಗಿ ನೀನು ದೇವರ ಮುಂದೆ ಹೋದಿಯಲ್ಲ, ನಿನ್ನ ಬಾಯಿಗಳಿಂದ ಅರಿಕೆ ಮಾಡಿಕೊಂಡಿಯಲ್ಲ, ನೀನು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದೆಯಲ್ಲ, ಹಾಗಾದ್ರೆ ನಿನ್ಗೆ ಆ ದಿವಸ ರಕ್ಷಣೆ ಆಯ್ತು. ಆ ದಿವಸ ಕ್ರಿಸ್ತನ ಜೀವಿತದಲ್ಲಿ ಜನ್ಮ ತಾಳಿದನು. ಆ ದಿವಸ ಕ್ರಿಸ್ತನ್ ನಿನ್ನಲ್ಲಿ ಹುಟ್ಟಿ ಬಂದನು. ಹಾಗಾದ್ರೆ ಈಗ ಕ್ರಿಸ್ತನು ಹುಟ್ಟಿ ಬೆಳೆದು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ಮತ್ತೆ ಪುನರುತ್ಥಾನ ಹೊಂದಿದ್ದಾನೆ ನಿನ್ನೊಳಗಡೆ. ನೆನಪಿಟ್ಕೊಡ್ರಿ, ನಿನ್ನೊಳಗಡೆ. ಆದರೆ ಈಗ ಲೋಕ ಇನ್ನೂ ಪಾಪದಲ್ಲಿದೆ. ನಿಮ್ಮ ಊರಿನ ಜನ ಇನ್ನೂ ಪಾಪದಲ್ಲಿದ್ದಾರೆ. ನಿಮ್ಮ ಸಭೆಯ ಜನ ಇನ್ನೂ ಪಾಪದಲ್ಲಿದ್ದಾರೆ. ನಿನ್ನ ಸಂಬಂಧಿಕರು ಇನ್ನೂ ಪಾಪದಲ್ಲಿದ್ದಾರೆ. ನಿನ್ನ ಸುತ್ತಮುತ್ತಲಿರುವವರು ಇನ್ನೂ ಪಾಪದಲ್ಲಿದ್ದಾರೆ. ಅವರು ಕ್ರಿಸ್ತನ ಕಡೆಗೆ ಬರಬೇಕಾದ್ರೆ ಆ ದಾರಿಯನ್ನ ಸಿದ್ಧ ಮಾಡ್ಲಿಕ್ಕೆ ದೇವರು ನಿನ್ನನ್ನು ಇಟ್ಟಿದ್ದ. ಆಲಯಕ್ಕೆ ಹೋಗ್ಬೇಕಾಗಿತ್ತು. ಅವರಾದ್ರೆ ಈ ಸ್ನಾನಿಕನಾದ ಯೋಹಾನನ ಬಳಿಯಲ್ಲಿ ಬರ್ತಾ ಇದ್ದಾರೆ. ಸ್ನಾನಿಕನಾದ ಯೋಹಾನನ ಎಲ್ಲಿದ್ದಾನೆ? ಅಡವಿಯಲ್ಲಿದ್ದಾನೆ. ಪಶ್ಚಾತ್ತಾಪದಿಂದ ಬರ್ತಾ ಇರುವವರು, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳ್ರಿ. ಹೀಗಿದೆ. ಯಾರಾದ್ರೂ ಪಾಸ್ಟರ್ಗಳು ಹಿಂಗೆ ಹೇಳಿದ್ರೆ, ಅವ ಪಾಸ್ಟರ್ ಅಲ್ಲ, ನನಗ್ ಬೈದನವ, ನನಗ್ ಅಂದನವ, ಅವ ಪಾಸ್ಟರ್ ಅಲ್ಲ. ಇಲ್ಲಿ ಸರ್ಪ ಜಾತಿಯವರೇ ಅಂತ ಹೇಳ್ತಾ ಇದ್ದಾನೆ ಸ್ನಾನಿಕರಾದ ಯೋಹಾನ. ಅಂದ್ರೂ ಜನ ಹೋಗಿ ಅವನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ತಾ ಇದ್ದಾರೆ. ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ಸರಿಯಾಗಿ ಕೇಳಿ. ಸ್ನಾನಿಕನಾದ ಯೋಹಾನನ ಬಳಿಯಲ್ಲಿ ಜನ ಹೋಗಿದ್ದು ಯಾಕೆ ಅಂದ್ರೆ ತಮ್ಮ ಪಾಪಗಳನ್ನು ಅಂಗೀಕರಿಸಿ ತಮ್ಮ ಪಾಪಗಳಿಂದ ವಿಮೋಚನೆ ಪಡೆದುಕೊಳ್ಳುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕೆ. ಮತ್ತೆ ಬೈಬಲ್ ಹೇಳ್ತದೆ, ಜಕರಿಯನಿಗೆ ದೇವರು ಅದೇ ಹೇಳಿದ್ದಾನೆ, ಈತನು ಜನರ ಹೃದಯಗಳನ್ನ, ತಂದೆಯ ಹೃದಯಗಳನ್ನ ಮಕ್ಕಳ ಕಡೆಗೂ, ಜನರ ಹೃದಯಗಳನ್ನ, ಕುಟುಂಬಗಳನ್ನ, ಇಸ್ರಾಯೇಲ್ನಲ್ಲಿರುವಂತಹ ಅನೇಕರನ್ನ ದೇವರ ಕಡೆಗೆ ನಡೆಸ್ತಾನೆಂಬುದಾಗಿ, ಇಸ್ರಾಯೇಲಲ್ಲಿರುವಂತಹ ಅನೇಕರನ್ನ ದೇವರ ಕಡೆಗೆ ನಡೆಸ್ತಾನೆಂಬುದಾಗಿ. ಅದಕ್ಕೆ ದೇವರು ಸ್ನಾನಿಕನಾದ ಯೋಹಾನ. ಕ್ರಿಸ್ತ ಜನ್ಮದಿನದ ಪಾರ್ಟ್ ಇದೆ ಇದು ಕ್ರಿಸ್ತ ಜನ್ಮದಿನದ ಪಾರ್ಟ್ ಇದೆ ಇದು. ಆದ್ರೆ ನಾವ್ಗೆ ಅದು ನಮಗಾಗಿ ಅಲ್ಲ. ಈ ಕ್ರಿಸ್ಮಸ್ ಹಬ್ಬ ನಮಗಾಗಿ ದೇವರು ಮಾಡಿಲ್ಲ. ದೇವರು ಪಾಪರಹಿತರಾಗಿ ಜನರನ್ನ ಮಾಡುವುದಕ್ಕಾಗಿ ಕ್ರಿಸ್ಮಸ್ ಅನ್ನ ಇಟ್ಟಿದ್ದಾರೆ. ಆ ಕ್ರಿಸ್ಮಸ್ ನಮ್ ಜೀವಿತದಲ್ಲಿ ಒಂದು ಸಮಯದಲ್ಲಿ ಬಂತು, ನಾವು ಬದಲಾದೆ. ಆ ಕ್ರಿಸ್ಮಸ್ ಸಂದೇಶ, ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತನ ಜಯಂತಿ. ಕ್ರಿಸ್ತನ ಜಯಂತಿ ಅಂದ್ರೆ ಕ್ರಿಸ್ತನ ಹುಟ್ಟುವಿಕೆ, ಕ್ರಿಸ್ತನ ಜನ್ಮದಿನ. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಜನಿಸಿದ, ನಮ್ಮ ಜೀವಿತಗಳಲ್ಲಿ ಜನಿಸಿ ಬಂದನು. ನಾವು ಕ್ರಿಸ್ತನ ಕಡೆಗೆ ಬಂದೆವು. ಹಾಗಾದ್ರೆ ಇನ್ನೂ ಕ್ರಿಸ್ಮಸ್ ಅದೇ. ನಾವೇ ಕ್ರಿಸ್ಮಸ್ ಅನ್ನು ಆಚರಿಸಿಕೊಂಡು ಹೋದ್ರೆ ಆ ವಾಕ್ಯ ಎಲ್ಲಿ ನೆರವೇರ್ತದೆ? ಯಾವಾಗ ನೆರವೇರಬೇಕು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟ. ಯಾವಾಗ ನೆರವೇರ್ತದೆ? ಯಾವಾಗ ಈ ಸ್ನಾನಿಕನಾದ ಯೋಹಾನನ ಹಾಗೆ ನಾವುಗಳು ಜನರ ಬಳಿಯಲ್ಲಿ ಹೋಗೋದು ಬೇಕಾಗಿಲ್ಲ. ಜನರು ನಮ್ಮ ಬಳಿ ಬರ್ತಾರೆ ಯಾವಾಗ? ನಾವು ಲೋಕದಿಂದ ಪ್ರತ್ಯೇಕವಾಗುವಾಗ, ನಾವು ಪಾಪದಿಂದ ಪ್ರತ್ಯೇಕವಾಗುವಾಗ, ನಾವು ಮೋಸದಿಂದ ಪ್ರತ್ಯೇಕವಾಗುವಾಗ, ನಾವು ಲೋಕದ ಆಸೆ ಭೋಗಗಳಿಂದ ಹೊರಗಡೆ ಬರುವಾಗ. ಅಡವಿಯಲ್ಲಿ ಏನಿದೆ? ಆಹಾರ ಇದೆಯಾ? ದವಸ ಧಾನ್ಯ, ಮನೆ, ಒಳ್ಳೆ ಕಾರ್, AC, VC ಎಲ್ಲ ಇತ್ತಾ? ಇಲ್ಲ, ಅಡವಿಯಲ್ಲಿ ಏನೂ ಇಲ್ಲ.
ಆದ್ರೆ ಇಲ್ಲೆಲ್ಲ ಇದೆ. ಆಲಯದಲ್ಲಿ ಎಲ್ಲ ವೈಭವ ಇದೆ, ಮಂಜೂಷ ಇದೆ, ಆಲಯದಲ್ಲಿ ಯಜ್ಞವೇದಿ ಇದೆ. ಯಜ್ಞವೇದಿ ಇಲ್ಲಿ ಯಾಜಕನಿದ್ದಾನೆ, ಆಲಯದಲ್ಲಿ ಯಾಜಕರುಗಳಿದ್ದಾರೆ. ಆಲಯ ಸುಂದರವಾದ ಆಲಯಗಳಿದೆ. ಆದರೂ ಕೂಡ ಜನರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಕ್ಕಾಗಿ ಅಡವಿಗೆ ಹೋದರು. ಈ ಜನರು ತಮ್ಮನ್ನು ತಾವು ಬೇರ್ಪಡಿಸಿದರು, ಲೋಕದ ಸಂಗತಿಗಳಿಂದ ಬೇರ್ಪಡಿಸಿ ಅವರು ತಮ್ಮ ಪಾಪಗಳನ್ನ ತೊಳೆದುಕೊಳ್ಳಲಿಕ್ಕೆ ಹೋಗಿದ್ರು. ಯಾಕಂದ್ರೆ ಆ ಸ್ನಾನಿಕನಾದ ಯೋಹಾನನ ಮಾರ್ಗವೇನಿತ್ತು, ಪಶ್ಚಾತ್ತಾಪಗೊಳ್ರಿ, ನಿಮ್ಮ ಪಾಪಗಳನ್ನ ಬಿಟ್ಟು ಅರಿಕೆ ಮಾಡಿಕೊಳ್ಳ್ರಿ, ದೀಕ್ಷಾಸ್ನಾನ ತೆಗೆದುಕೊಳ್ಳ್ರಿ, ಹಾಗಾದ್ರೆ ನೀವೀಗ ಹೋಗ್ತಾ ಇರೋದು ರೈಟ್ ವೇನಲ್ಲಿ. ನನ್ ಪ್ರಿಯ ಸಿಸ್ಟರ್ ಬ್ರದರ್, ಲೈವ್ ಅಲ್ಲಿರುವಂತ ಪ್ರತಿಯೊಬ್ಬರೇ ಸರಿಯಾಗಿ ಕೇಳ್ರಿ. ನಾವು ಎಲ್ಲಿಯವರೆಗೂ ಈ ಲೋಕದ ಆಚಾರ, ಈ ಲೋಕದ ವಿಚಾರ, ಈ ಲೋಕದ ಸಂಬಂಧವಾದಂತ ಕಾರ್ಯಗಳಿಂದ ಬೇರ್ಪಡಿಸಲ್ಪಟ್ಟವರಾಗಿ ಬರೋದಿಲ್ವೋ ಅಲ್ಲಿಯವರೆಗೆ ಜನ ರಕ್ಷಣೆ ಹೊಂದೋದಿಲ್ಲ. ಅಲ್ಲಿಯವರೆಗೆ ನಿಜವಾದ ಕ್ರಿಸ್ಮಸ್ನ ಅರ್ಥವಿಲ್ಲ. ದೇವ್ರು ಕೇಳ್ತಾನೆ, ನೀವು ನೆನಪಿಟ್ಕೊಳ್ರಿ, ದೇವ್ರು ಕೇಳ್ತಾನೆ. ಒಂದು ಸಮಯ ಬಂದಾಗ ದೇವ್ರು ಕೇಳೋದು, ಕ್ರಿಸ್ತ ಜಯಂತಿ ನಿನ್ ಜೀವಿತದಲ್ಲಿ ಎಷ್ಟು ವರ್ಷಗಳ ಕಾಲ ಹಿಂದೆ ಆಯಿತು? ಹಾಗಾದ ಮೇಲೆ ಎಷ್ಟು ವರ್ಷಗಳ ಕಾಲ ನೀನೇ ಕ್ರಿಸ್ತ ಜಯಂತಿ ಮಾಡ್ಕೊಂಡು ಕೂತಿ? ಪ್ರತಿ ವರ್ಷ ಯೇಸು ಸ್ವಾಮಿ ಹುಟ್ಟಬೇಕಾ ನಮ್ಮಲ್ಲಿ? ಪ್ರತಿ ವರ್ಷ ಯೇಸು ಸ್ವಾಮಿ ನನ್ನಲ್ಲಿ ಹುಟ್ಟಬೇಕಾ? ಇಲ್ಲ. ಯೇಸು ಸ್ವಾಮಿ ಒಂದೇ ಸಾರ್ತಿ ಹುಟ್ಟಿದ್ದಾನೆ ಬ್ರದರ್. ನಿನ್ ಜೀವಿತ ಸಿಸ್ಟರ್ ಅಮ್ಮ, ನಿನ್ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿ ಒಂದೇ ಸಾರ್ತಿ ಹುಟ್ಟಿದ್ದಾನೆ. ಈ ಕ್ರಿಸ್ಮಸ್ 2024 ಕ್ರಿಸ್ಮಸ್ ಯಾಕೆ ಗೊತ್ತಾ? ನೀನು ಸ್ನಾನಿಕನಾದ ಯೋಹಾನನ ಹಾಗೆ ಜನರು ನಿನ್ನ ಬಳಿಯಲ್ಲಿ ಬರಬೇಕು, ನೀನು ಬದಲಾಗ್ಬೇಕಷ್ಟೇ. ಹಾದಿಗಳಿಂದ ಬಿಡಿಸಿ ಅವರನ್ನ ಕರ್ತನ ಕಡೆಗೆ ತೆಗೆದುಕೊಂಡು ಹೋಗುವಂತ ಮಾರ್ಗವಾಗಿ ದೇವರು ನಿನ್ನ ಇಟ್ಟಿದ್ದಾನೆ ಸಿಸ್ಟರ್. ಆ ದೇವರು ನಿನ್ನ ಅದಕ್ಕಾಗಿ ಕರೆದಿದ್ದಾನೆ ಬ್ರದರ್ ಸಿಸ್ಟರ್. ಇಲ್ಲ ಸರ್, ನಾವೇ ಕ್ಯಾರಲ್ಸ್ ಹೋಗ್ತೀವಿ, ಕ್ರೈಸ್ತರ ಮನೆಗೆ ಕ್ಯಾರಲ್ಸ್ ಹೋಗ್ತೀವಿ, ಕ್ರೈಸ್ತರ ಮನೆಗೆ ಭಜನೆ ಮಾಡ್ತೀವಿ, ಕ್ರೈಸ್ತರ ಮನೆಗೆ ಹೋಗ್ತೀವಿ, ನಾವು ಕ್ರೈಸ್ತರು ಸೇರಿ ಊಟ ಮಾಡ್ತೀವಿ, ನಮ್ಮಷ್ಟಕ್ಕೆ ನಾವು ಅಡಿಗೆ ಮಾಡ್ಕೊಂಡು ತಿಂತೀವಿ. ಇದು ಹಬ್ಬ, ನಾವು ಆಚರಿಸುವಂತ ಹಬ್ಬ, ಊಟ ಮಾಡ್ಕೊಂಡು ನಾವು ತಿನ್ನುವಂತ ಹಬ್ಬ ಅಲ್ಲರಿ. ಇದು ಪಾಪ ವಿಮೋಚನೆಗಾಗಿ ಮಾಡಲ್ಪಟ್ಟಂತ ಹಬ್ಬವಾಗಿದೆ. ಇದು ಪಾಪದ ವಿಮೋಚನೆಗಾಗಿ ದೇವರು ನೇಮಿಸಿದಂತ ಗಲಾತ್ಯ 4:4 ಪ್ರಕಾರ ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟಿದ್ದಾನೆ. ಯಾಕೆ? ವಿಮೋಚಿಸುವುದಕ್ಕಾಗಿ. ಇದು ಹಬ್ಬ, ವಿಮೋಚನೆಯ ಹಬ್ಬವಾಗಿದೆ. ಈ ಹಬ್ಬ ಜನರನ್ನ ಗೋದಲಿಗಳನ್ನ ತಯಾರು ಮಾಡ್ಲಿಕ್ಕಿರುವಂತ ಹಬ್ಬವಾಗಿದೆ. ಈ ಹಬ್ಬ ಜನರ ಹೃದಯಗಳಲ್ಲಿ ಕ್ರಿಸ್ತನು ಜಯಿಸ್ಲಿಕ್ಕೆ ಶುದ್ಧ ಮಾಡುವಂತ ಹಬ್ಬವಾಗಿದೆ. ಇದೇ ಕೆಲಸ ಸ್ನಾನಿಕನಾದ ಯೋಹಾನನು ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅವನು ಜನರ ಹೃದಯಗಳನ್ನ ತೊಳಿತಾ ಇದ್ದಾನೆ, ಜನರ ಮನಸ್ಸುಗಳನ್ನ ತೊಳಿತಾ ಇದ್ದಾನೆ. ಯಾಕೆ? ಯೇಸು ಕ್ರಿಸ್ತನು ಜನ್ಮ ತಾಳಬೇಕಾಗಿದ್ದು ಗೋದಲಿಯಲ್ಲಿ ಹೇಗೋ ಹಾಗೆ ನಿನ್ನ ಹೃದಯದಲ್ಲಿ. ಅದೇ ಕೆಲಸ ಸ್ನಾನಿಕನಾದ ಯೋಹಾನನು ಮಾಡ್ತಾ ಇದ್ದಾನೆ. ಹೃದಯಗಳನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಸ್ವಾಮಿ ಎಲ್ಲಿ ಜನಿಸಿದನು? 2024 ವರ್ಷಗಳ ಹಿಂದೆ ಸ್ವಾಮಿ ಮನುಷ್ಯ ರೂಪಧಾರಣೆಯಾಗಿ ಮರಿಯಳ ಗರ್ಭದಲ್ಲಿ ಬಂದು ಪಾಪದ ವಿಮೋಚನೆಗಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ಈಗ ಸ್ವಾಮಿಗೆ ನಿನ್ನ ಹೃದಯ ಬೇಕಾಗಿದೆ. ಹಾಗಾದರೆ ಸ್ನಾನಿಕನಾದ ಯೋಹಾನ ಅಡವಿಯಲ್ಲಿದ್ದುಕೊಂಡು ಇದೇ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಜನರು ಲೋಕದ ಆಚಾರ ವಿಚಾರಗಳನ್ನ, ಜನರು ಲೋಕದ ಎಲ್ಲ ಸಂಪ್ರದಾಯಗಳನ್ನ, ಲೋಕದಲ್ಲಿರುವಂತ ಎಲ್ಲ ಸಂಪ್ರದಾಯಗಳು, ಹೀಗೆ ಮಾಡಬೇಕು, ಇದೇ ಮಾಡ್ಬೇಕು ಅನ್ನೋದು ಎಲ್ಲವನ್ನ ಬಿಟ್ಟು ತಮ್ಮ ಪಾಪದ ವಿಮೋಚನೆಗಾಗಿ ಅಡವಿಗೆ ಓಡಿ ಬಂದಿದ್ದಾರೆ. ನನ್ಗೆ ಯಾರೊಬ್ರು, ನನ್ನ ಪ್ರಿಯ ಸಿಸ್ಟರ್, ನನ್ನ ಪಾಪಗಳಿಗಾಗಿ ನಾನು ಎಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಸ್ವಾಮಿ ಸ್ವತಃ ನನ್ನ ಬಳಿಯಲ್ಲಿ ಬಂದಿದ್ದಾನೆ. ನಾವು ಹುಡುಕೋದ್ ಬೇಕಾಗಿಲ್ಲ ರೀ, ಅಲ್ಲಿ ಇಲ್ಲಿ ದೇವ್ರು ಸಿಗ್ತಾನೆ, ಅಲ್ಲಿ ಇಲ್ಲಿ ದೇವ್ರು ಇದಾನಂತ. ಇಲ್ಲ, ದೇವರು ನಿನ್ನ ಹೃದಯದಲ್ಲಿದ್ದಾನೆ. ಅದಕ್ಕೆ ನಿನ್ನ ಮಾರ್ಗವನ್ನು ಸಿದ್ಧಪಡಿಸಿಕೋ, ನಿನ್ನ ಮಾರ್ಗವನ್ನು ಸರಿಪಡಿಸಿಕೋ, ನಿನ್ನ ಮಾರ್ಗಗಳಲ್ಲಿ ತಿದ್ದುಕೋ, ಸರಿಯಾದ ಮಾರ್ಗಗಳನ್ನು ಅನುಸರಿಸು. ಕೆಟ್ಟದನ್ನ ಬಿಟ್ಟು ಬಿಡು, ತಪ್ಪಾದದನ್ನ ಬಿಟ್ಟು ಬಿಡು, ಕೆಟ್ಟ ಸಂಗತಿಗಳನ್ನ ಬಿಟ್ಟು ಬಿಡು, ಕೆಟ್ಟ ಕಾರ್ಯಗಳನ್ನ ಬಿಟ್ಟು ಬಿಡು. ಯಾಕಂದರೆ ಯಾರು? ಸ್ನಾನಿಕನಾದ ಯೋಹಾನ. ಈ ಸ್ನಾನಿಕನಾದ ಯೋಹಾನ ಯಾರು? ಮುಂದಿನ ವಚನಗಳನ್ನು ಓದಿದಾಗ ಯೇಸು ಕ್ರಿಸ್ತನನ್ನ ದೀಕ್ಷಾಸ್ನಾನ ಕೊಟ್ಟವು. ಯೇಸು ಕ್ರಿಸ್ತನನ್ನ ಮುಳುಗಿಸಿ ದೀಕ್ಷಾಸ್ನಾನ ಕೊಟ್ಟಂತ ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ನಾನು ಆತನ ಕರಗಳ ಭಾರವನ್ನು ಬಿಚ್ಚಲಿಕ್ಕೂ ನಾನು ಯೋಗ್ಯನಲ್ಲ, ಆತನ ಶೂಸ್ ನ ಲೇಸ್ ಬಿಚ್ಚಲಿಕ್ಕೂ ನಾನು ಯೋಗ್ಯನಲ್ಲ ಅಂತ. ಅಂದ್ರೆ ಅರ್ಥ ಏನು? ಸರಿಯಾಗಿ ಅರ್ಥ ಮಾಡಿಕೊಳ್ರಿ. ಒಬ್ಬ ಸತ್ತಂತವನನ್ನ ಬದುಕಿಸಿದ್ರೆ ಅವನು ದೊಡ್ಡ ಸೇವಕ, ಅವನು ದೊಡ್ಡ ಪ್ರವಾದಿ.
ಒಬ್ಬನು ಏನೋ ಒಂದು ಕೆಮ್ಮು ನೆಗಡಿ ಕಮ್ಮಾದ್ರೆ ಅವನು ದೊಡ್ಡ ಪ್ರವಾದಿ. ಏನೋ ನಿಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಹಿಂಗಾಗ್ತದೆ ಹಂಗಾಗ್ತದೆ ಅದು ಆಗ್ತದೆ ಇದಾಗ್ತದೆ ಅಂದ್ರೆ ಅವನು ದೊಡ್ಡ ಪ್ರವಾದಿ. ಓ ಅವನು ಇಂತಿಂತ ಜನರನ್ನು ಅದ್ಭುತ ಮಾಡಿದ್ದಾನೆ, ಕುಂಟ್ರು ನಡೆದಿದ್ದಾರೆ ಅವ್ರ ಮೀಟಿಂಗ್ಸ್ ನಲ್ಲಿ, ಎಲ್ಲ A to Z ಹೇಳ್ತಾನೆ, ಅವನು ದೊಡ್ಡ ಪ್ರವಾದಿ, ದೊಡ್ಡ ಸೇವಕ. ಹಾಗಾದ್ರೆ ಆ ದೊಡ್ಡ 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 ಅಂತ ಕೆಲವೊಬ್ರು ಸ್ವಂತ ಹೊಗಳಿಕೊಳ್ತಾ ಇದ್ದಾರೆ, ಕೆಲವೊಬ್ಬರಿಗೆ ಜನ ಹೊಗಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸ್ನಾನಿಕನಾದ ಯೋಹಾನ ದೀಕ್ಷಾ ಸ್ನಾನ ಕೊಟ್ಟವನು ಹೇಳ್ತಾ ಇದ್ದಾನೆ, ನಾನು ಆತನ ಸಾಕ್ಷಿಗಾಗಿ ಬಂದವನಷ್ಟೇ, ನಾನು ಆತನ ಸಾಕ್ಷಿ ಕೊಡ್ಲಿಕ್ಕೆ ಬಂದವನು, ನಾನೇನು ದೊಡ್ಡವನಲ್ಲ, ಆತನ ಕರಗಳ ಭಾರವನ್ನ ಬಿಚ್ಚಲಿಕ್ಕೂ ನಾನು ಯೋಗ್ಯನಲ್ಲ. ಅದಕ್ಕೆ ಹೇಳ್ತಾ ಇರೋದು, ಸರಿಯಾಗಿ ಕೇಳ್ರಿ ನನ್ ಪ್ರಿಯ ಸಿಸ್ಟರ್ ಬ್ರದರ್, ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ನಮ್ಮ ಜೀವನದ ನಡೆ ನುಡಿಗಳು ಬದಲಾಗಬೇಕಾಗಿದೆ. ನಮ್ಮ ಜೀವಿತಗಳಲ್ಲಿ ಖಾಲಿ ಜಸ್ಟ್ ಒಂದು ಪಾಸ್ಟರ್ಸ್ಗಳು, ಲೀಡರ್ಸ್ಗಳು, ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಕೂತ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ದಾರೆ. ನಾವು ಅವರ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ಕರ್ತನ ಮಾರ್ಗದಲ್ಲಲ್ಲ. ಕ್ರಿಸ್ತನಿಗಾಗಿ ಸಿದ್ಧತೆಯ ಮಾರ್ಗದಲ್ಲಿ ನಾವು ಹೋಗ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರ ಚರ್ಚ್ನವ್ರು ಹಿಂಗ್ ಸೆಲೆಬ್ರೇಷನ್ ಮಾಡಿದ್ರೆ ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ, ಇದು ನಂದೇ ಮಾರ್ಗ. ಆ ಚರ್ಚ್ನವ್ರು ಹಾಕಿ ಕೊಟ್ಟಂತ ಮಾರ್ಗ. ಹೋದ್ ವರ್ಷ ಹಿಂಗ್ ಮಾಡಿದ್ವಿ, ಈ ವರ್ಷ ಹಿಂಗ್ ಮಾಡೋಣ, ಇರ್ಲಿ ಪರವಾಗಿಲ್ಲ. ಈಗಿಲ್ಲ 24 ಮಾಡ್ಲಿಕ್ಕೆ ಬರ್ತದಲ್ಲ, ಫಸ್ಟ್ ಮಾಡ್ಲಿಕ್ಕೆ ಆಗಿಲ್ಲಲ್ಲ, 24 ಮಾಡಿ ತೋರ್ಸ, 25 ಮಾಡಮಿಲ್ಲ ಅಂದ್ರೆ 25 ಮಾಡೋಣ, ರ್ಯಾಲಿ ತೆಗೊಂಡು, ದೊಡ್ಡದು ರ್ಯಾಲಿ ತೆಗೊಂಡು ಎಲ್ಲರೂ ಸೇರಿ ತೆಗೆದು. ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ? ಯಾವ ಮಾರ್ಗಗಳು ಕರ್ತನ್ ಬಯಸ್ತಾ ಇದ್ದಾನೆ? ಯಾವ ಮಾರ್ಗಗಳ ತಿದ್ದಲಿಕ್ಕೆ ದೇವರು ಹೇಳ್ತಾ ಇದ್ದಾನೆ? ಯಾವ ಮಾರ್ಗಗಳಿಗಾಗಿ ದೇವರು ಮೊದಲು ಯೇಸು ಕ್ರಿಸ್ತನಿಗಿಂತ ಮುಂಚೆ ಸ್ನಾನಿಕನಾದ ಯೋಹಾನನಿಗೆ ಕಳಿಸಿದ್ದಾನೆ? ಯಾವ ಮಾರ್ಗ ಗುರ್ತಾ? ಯೇಸು ಕ್ರಿಸ್ತನ ಸಾಕ್ಷಿಯ ಮಾರ್ಗ. ಯೇಸು ಕ್ರಿಸ್ತನ ವಿಷಯದ ಸಾಕ್ಷಿ ಕೊಡ್ಲಿಕ್ಕಾಗಿ ಮಾರ್ಗ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಸಾಕ್ಷಿ ಕೊಡೋದಕ್ಕಿಂತ ಮುಂಚೆ ಒಂದು ಬದಲಾವಣೆ ಬೇಕಲ್ಲ, ಒಂದು ರೂಟ್ ಚೇಂಜ್ ಆಗ್ಬೇಕಲ್ಲ. ಏನದು? ನಾಲಿಗೆ. ಏನದು? ಕಣ್ಣು. ಏನದು? ಜೀವನ. ಅದೆಲ್ಲ ಚೇಂಜ್ ಆಗ್ಬೇಕಲ್ಲ, ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕಲ್ಲ. ಲೋಕ 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 ಲೋಕ, ಮನಿ ಕಟ್ಟೋದು, ಮನಿ ಮಾರೋದು, ಸಂಪಾದನೆ ಮಾಡೋದು, ಆಸ್ತಿ ಕಟ್ಟೋದು, ಅದು ಮಾಡೋದು, ಇದು ಮಾಡೋದು, ಇದೇ ತುಂಬಿಕೊಂಡು ಲೋಕದಲ್ಲೇ ಇದ್ದೇವೆ. ಇದರ ಒಳಗಡೆ ಒಂದು ಕ್ರಿಸ್ಮಸ್ ಬಂದ್ಬಿಟ್ಟು ಸೆಲೆಬ್ರೇಷನ್ ಮಾಡೋದು. ಒಳ್ಳೆ ನಾವು ಸೆಲೆಬ್ರೇಷನ್ ಮಾಡ್ಬೇಕು, ಲೋಕ ಹಿಂಗ್ ಮಾಡ್ತದೆ, ಆ ಊರಲ್ಲಿ ಹಿಂಗ್ ಮಾಡುದು, ಈ ಊರಲ್ಲಿ ಹಿಂಗ್ ಮಾಡುದು, ನಾವು ಹಿಂಗ್ ಮಾಡಮ್, ನಾವ್ಯಾಕೆ ಹಿಂದಿರಂ? ಇದೆಲ್ಲ ರೀ ಮಾರ್ಗ. ಇದೆಲ್ಲವನ್ನ ಬಿಟ್ಟು ಸ್ನಾನಿಕನಾದ ಯೋಹಾನ ಇದೆಲ್ಲವನ್ನ ಬಿಟ್ಟು ಅಡವಿಗೆ ಹೋಗಿದ್ದಾನೆ. ಮತ್ತೆ ಜನ ಕೂಡ ಅದನ್ನೆಲ್ಲ ಬಿಟ್ಟು ಅನೇಕರು ಆತನ ಬಳಿಗೆ ಬಂದಿದ್ದಾರೆ. ಯಾಕೆ? ಯಾರಿಗೆ ಸತ್ಯ ಬೇಕಾಗಿದೆ, ಯಾರಿಗೆ ಬಿಡುಗಡೆ ಬೇಕಾಗಿದೆ, ಯಾರಿಗೆ ನಿಜವಾದ ಮಾರ್ಗ ಬೇಕಲ್ಲ, ಆ ಮಾರ್ಗವನ್ನು ಹುಡುಕಿಕೊಂಡು ಬಂದಿದ್ದಾರೆ. ಆ ಮಾರ್ಗ ಯಾವಾಗ ಸಿಗ್ತಾ ಇದೆ? ಯಾವಾಗ ನಾವು ಪಶ್ಚಾತ್ತಾಪಗೊಳ್ತೇವಲ್ಲ ಆವಾಗ, ಯಾವಾಗ ನಾವು ಬದಲಾಗ್ತೇವಲ್ಲ ಆವಾಗ, ಯಾವಾಗ ನಾವು ನಮ್ಮ ಜೀವಿತವನ್ನ ಬದಲು ಮಾಡ್ತೇವಲ್ಲ ಆವಾಗ. ಸ್ನಾನಿಕನಾದ ಯೋಹಾನ ಅವ್ನ ಚರ್ಚಲ್ಲಿಲ್ಲ, ಅವ್ನ ಸಭೆಯಲ್ಲಿಲ್ಲ, ಅವ್ನ ಸಭಾಪಾಲಕನಿಲ್ಲ, ಅವನಿಗೆ ಏನೂ ಇಲ್ಲ. ಅವನಿಗೆ ಅವರಪ್ಪ ಯಾಜಕನಾಗಿದ್ದು ನೆನ್ಪಿಟ್ಕೊಡು. ಅವರಪ್ಪ ಯಾಜಕ. ಜನ ಎಲ್ಲಿ ಹೋಗಿದ್ದಾರೆ? ತಮ್ಮ ಪಾಪಗಳಿಗಾಗಿ, ತಮ್ಮ ಪಾಪಗಳ ಕ್ಷಮಾಪಣೆಗಾಗಿ, ದೀಕ್ಷಾಸ್ನಾನಕ್ಕಾಗಿ ಎಲ್ಲಿ ಹೋಗಿದ್ದಾರೆ? ಅಡವಿಗೆ ಹೋಗಿದ್ದಾರೆ. ಇವ್ರುಗಳೆಲ್ಲ ಹೋಗಿಲ್ಲ. ಯಾರು ಇಲ್ಲಿ ಕೂತಿದ್ದಾರೆ? ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳೆಲ್ಲ, ಬ್ರ್ಯಾಂಡ್ಗಳೆಲ್ಲ, ಬ್ರ್ಯಾಂಡ್ ಹೆಸರು, ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ. ಪಾಸ್ಟರ್ಸ್ಗಳು, ರೆವರೆಂಡು, ಬಿಷಪ್, ಆರ್ಚು, ಅದು ಇದು ಎಲ್ಲ, ಪ್ರಾಫೆಟ್, ಹಂಗ ಎಲ್ಲರೂ ಕೂತಾರ ಇಲ್ಲಿ. ಅಲ್ಲಿ ಹೋಗಿಲ್ಲ ರೀ. ಜನ ರಕ್ಷಣೆಗಾಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಬರಬೇಕಾದ ರಕ್ಷಣೆ ಇನ್ನಾವ ನಾಮದಲ್ಲಲ್ಲ, ನಜರೈತಿನ ಯೇಸು ಕ್ರಿಸ್ತನ ನಾಮದಲ್ಲಿದೆ. ಬರಬೇಕಾದ ರಕ್ಷಣೆಗೆ ಬೇರೆ ಯಾವ ಮಾರ್ಗಗಳಿಲ್ಲ. ಕಾಲ ಪರಿಪೂರ್ಣವಾಗಿದೆ. ಕಾಲ ಪರಿಪೂರ್ಣವಾದಾಗ ಅದು ಬದಲಾಗಿದೆ, ಅದು ಕರ್ತನಲ್ಲಿ ನೆರವೇರಿದೆ. ಅದೇನ್ ಗುರ್ತಾ? ಓ, ಯಜ್ಞಗಳ ಮೂಲಕ ಅಲ್ಲ, ಯಜ್ಞ ವೇದಿಗಳ ಮೇಲೆ ಸಮರ್ಪಿಸಲ್ಪಡಂತ ರಕ್ತಗಳ ಮೂಲಕ ಅಲ್ಲ, ನಿಮ್ಮ ಬಿಡುಗಡೆ ವಿಮೋಚನೆಯು ಯಜ್ಞದ ಕುರಿಮರಿಯಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಸಮರ್ಪಿಸಲ್ಪಟ್ಟಿದೆ. ಹಾಗಾದರೆ ಸ್ನಾನಿಕನಾದ ಯೋಹಾನನು ಇನ್ನೂ ಸ್ವಾಮಿ ಸತ್ತಿಲ್ಲ ಶಿಲುವೆ ಮೇಲೆ, ಆದ್ರೂ ಆತನ ಮಾರ್ಗವನ್ನು ಆತನು ಸಿದ್ಧ ಮಾಡಿದ್ದ. ಆತನ ಸಾಕ್ಷಿಯನ್ನ ಅವನು ನುಡಿತಾ ಇದ್ದಾನೆ. ನಮ್ಮ ಕೈಗಳಲ್ಲಿ ಬೈಬಲ್ ಇದೆ, ನಮ್ಮ ಕೈಗಳಲ್ಲಿ ದೊಡ್ಡ ದೊಡ್ಡ ಸೇವಕರ ನಂಬರ್ಸ್ ಇದೆ, ನಮ್ಮ ಕೈಗಳಲ್ಲಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಅಷ್ಟೇ ಅಲ್ಲ ಲಾಸ್ಟ್ ಪ್ರಕಟಣೆ ಇದೆ. ನಮಗ್ ಬೇಕಾಗಿದ್ದು ಪ್ರವಾದನೆ, ನಮಗ್ ಬೇಕಾಗಿದ್ದು ಗಿಫ್ಟ್ಸ್ಗಳು, ಅನ್ಯ ಭಾಷೆಗಳಲ್ಲಿ ಮಾತಾಡ್ಬೇಕು, ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತೀನಿ, ಯಾರ ಕೈ ಇಟ್ರು ಇಡ್ಲಿ, ನನ್ಗೆ ಅನ್ಯ ಭಾಷೆ ಬೇಕು ಬೇಕು ಬೇಕು. ಹೀಗೆ ಸಿಗೋದಿಲ್ಲ, ಹೀಗೆ ಬರೋದಿಲ್ಲ. ದೇವರ ನಿಯಮಾವಳಿಗಳು, ದೇವರ ಆಜ್ಞಾವಿಧಿಗಳನ್ನ ಅನುಸರಿಸುವುದರ ಮೂಲಕ ಮಾತ್ರ, ನನಗೆ ಹೇಳ್ತೇನೆ, ದೇವರ ಮಾರ್ಗದಿಂದ ನಡೆದರೆ ಮಾತ್ರ ನಮಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿದೆ, ಕ್ರಿಸ್ತನು ಸಿಗಲಿಕ್ಕೆ ಸಾಧ್ಯವಿದೆ. ಅದೇ ಇಲ್ಲಿ ಆಗಿದೆ. ಜನ ಆ ಕಾಲದಲ್ಲಿ
ಅವರು ಆಲಯವನ್ನ ಬಿಟ್ಟು ಕ್ರಿಸ್ತನ ಕಡೆಗೆ ಬಂದ್ರೆ, ಇವತ್ತು ನಾವು ನಮ್ಮ ಕೈಗಳಲ್ಲಿ ಬೈಬಲ್ ಇದೆ, ವಾಕ್ಯ ಇದೆ, ಆದ್ರೂ ಕೂಡ ನಾವು ದೇವರ ಕಡೆಗೆ ಹೋಗ್ತಾ ಇಲ್ಲ, ಸತ್ಯ ಮಾರ್ಗದಲ್ಲಿ ಹೋಗ್ತಾ ಇಲ್ಲ. ಎಲ್ಲರೂ ಹಿಂಗೆ ಮಾಡ್ತಾ ಇದ್ದಾರೆ, ಊರೆಲ್ಲ ಹಿಂಗೆ ಕ್ರಿಸ್ಮಸ್ ಮಾಡ್ತಾ ಇದೆ. ಇದೇ ಕ್ರಿಸ್ಮಸ್ ಏನು? ಹೋದ ವರ್ಷ ನಾವು ಮಾಡಿಲ್ಲ, ಈ ವರ್ಷ ಮಾಡಿಲ್ಲ. ನಂಗೆ ಗೊತ್ತಿಲ್ಲ ಇನ್ನು ಬರುವಂತ ದಿನಗಳಲ್ಲಿ ಅಡ್ವೆಂಟ್ 1 ಜನವರಿ ಆಯ್ತಾ, 1 ಡಿಸೆಂಬರ್ ಆಯ್ತಾ, 2nd 5th 10th ಡಿಸೆಂಬರ್ ಮತ್ತೆ ಹೊಸ ಬರ್ತಾವೆ. ಟ್ರೆಂಡ್ ಯಾಕಂದ್ರೆ ಫ್ರೆಂಡ್ಗಳು ಮಾಡ್ತಾ ಇದ್ದಾರೆ. ಅರ್ಥೈಸಿಕೊಳ್ರಿ ನನ್ ಪ್ರಿಯ ಸಿಸ್ಟರ್ ಬ್ರದರ್, ನಿಜವಾದ ಕ್ರಿಸ್ಮಸ್ ಏನ್ ಗೊತ್ತಾ? ಯಾರು ಇನ್ನೂ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಇಲ್ಲ, ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ. ನಿಜವಾದ ಕ್ರಿಸ್ಮಸ್ ಏನ್ ಗೊತ್ತಾ? ನೀನು ನಿನ್ನ ಪಾಪಗಳ ಮಾರ್ಗ, ನಿನ್ನ ಮೋಸದ ಮಾರ್ಗ, ನಿನ್ನ ಪಾಪದ ಜೀವಿತ, ನಿನ್ನ ಸುಳ್ಳಿನ ಜೀವಿತ, ನಿನ್ನ ಪಾಪದ ಕೃತ್ಯಗಳನ್ನ ಬಿಟ್ಟು, ನೀನು ಈ ಪಾಪದ ಕೃತ್ಯಗಳ ಇರುವಂತ ಲೋಕದ ಸಂಬಂಧವಾದಂತ ಆಸೆ ಭೋಗಗಳನ್ನ ಬಿಟ್ಟು ಕ್ರಿಸ್ತನ ಕಡೆಗೆ ನಿನ್ನನ್ನು ನೀನು ಸಿದ್ಧ ಮಾಡಿ ಕೂತುಕೊಳ್ಳುವುದಾದರೆ, ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಜನ್ಮ ತಾಳ್ತಾನಲ್ಲ, ಅದು ನಿಜವಾದ ಕ್ರಿಸ್ಮಸ್. ಮೊದಲು. ಎರಡನೆಯದ್ದು, ಕ್ರಿಸ್ಮಸ್ನ ನಿಜವಾದ ಅರ್ಥ ಏನ್ ಗೊತ್ತಾ? ನೀನು ಈಗ ಕ್ರಿಸ್ತನನ್ನ ಪಡೆದುಕೊಂಡಿ, 2 ವರ್ಷ 5 ವರ್ಷ 10 ವರ್ಷ ಹಿಂದೆ ನೀನು ಕ್ರಿಸ್ತನನ್ನ ಕಂಡುಕೊಂಡಿ, ನಿನ್ ಜೀವಿತದಲ್ಲಿ ಕ್ರಿಸ್ತನ ಜನ್ಮ ತಾಳಿದ್ರು. ಹಾಗಾದ್ರೆ ಈಗ ನೀನು ಕ್ರಿಸ್ತನ ಮಾರ್ಗವನ್ನ ಸಿದ್ಧ ಮಾಡ್ಲಿಕ್ಕೆ ಭೂಲೋಕದಲ್ಲಿ ದೇವರು ನಿನ್ನನ್ನು ಇಟ್ಟಿದ್ದಾನೆ. ಭೂಲೋಕದಲ್ಲಿ ನಿನ್ನ ಅದಕ್ಕೆ ಇಟ್ಟಿದ್ದಾನೆ. ಈ 2024 ಕ್ರಿಸ್ಮಸ್ ದೇವರು ನಿನ್ಗೆ ಯಾಕೆ ಅವಕಾಶ ಕೊಟ್ಟಿದ್ದಾನೆ ಅಂದ್ರೆ, ನಿನ್ನ ಮೂಲಕ ನಶಿಸುವಂತ ಆತ್ಮಗಳು ಕರ್ತನ ಕಡೆಗೆ ಬರಬೇಕನ್ನುವಂತ ದಾರಿಯನ್ನ, ಸಾಕ್ಷಿಯನ್ನ ಕೊಡುವುದಕ್ಕಾಗಿ ದೇವರು ನಿನ್ನ ಇಟ್ಟಿದ್ದಾನೆ. ದೇವರ ಪ್ಲಾನ್ ನಾನು ಹೇಳ್ತಾ ಇದ್ದೆ. ದೇವರ ಪ್ಲಾನ್ ಹಿಂಗಿದೆ ರೀ. ದೇವರ ಪ್ಲಾನ್ ನಮ್ಮ ಮನ್ಸಿಗೆ ಬಂದಂಗ್ ಮಾಡ್ಕೊಳ್ಳೋದಲ್ಲ ರೀ. ನನ್ ಮನ್ಸಿಗೆ ಬಂದಂಗ್ ಮಾಡ್ಕೊಳ್ಳೋದಲ್ಲ. 1ನೇ ತಾರೀಕಿಗೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ, 4-5ನೇ ತಾರೀಕಿಗೆ ಶಾಪಿಂಗ್ ಮಾಡೋಣ, 6-7 ತಾರೀಕಿಗೆ ಕ್ಯಾರಲ್ಸ್ ಹೋಗೋಣ, ಅದಾದ್ಮೇಲೆ ಯಾರ ಮನೆಗೆ ಹೋಗ್ತಾ ಇದ್ದೀರಿ? ಕ್ಯಾರಲ್ಸ್ ಯಾರ ಮನೆಗೆ ಹೋಗ್ತಾ ಇದ್ದೀರಿ? ಶುಭ ಸಂದೇಶ ತಕೊಂಡು. ಅವ್ರಿಗೆ ಗೊತ್ತಿಲ್ವಾ ಕ್ರಿಸ್ತನ ಜನಿಸಿದ್ದು? ಅವ್ರಿಗೆ ಗುರ್ತಿಲ್ವಾ? ಅವ್ರಿಗೆ ಯೇಸು ಸ್ವಾಮಿ ರಕ್ಷಕನಂತ ಗುರ್ತಿಲ್ವಾ ಅವರಿಗೆ? ಹೌದು ಸಿಸ್ಟರ್, ಹೌದು ಬ್ರದರ್, ನಿಮಗೆ ಅವಕಾಶ ದೇವರು ಕೊಟ್ಟಿದ್ದಾನೆ. ಯಾಕಂದ್ರೆ ಕ್ರಿಸ್ತನ ದಾರಿಯನ್ನ ಸಿದ್ಧ ಮಾಡ್ಲಿಕ್ಕೆ. ಹಾಗಾದ್ರೆ ಹೋಗ್ರಿ ಆ ಮಾರ್ಗವಾಗಿ. ಅನೇಕರು ತಮ್ಮ ಪಾಪಗಳಿಗಾಗಿ ಲೋಕದಲ್ಲಿರುವಂತ ಭೋಗಗಳನ್ನ ಬಿಟ್ಟು ಕ್ರಿಸ್ತನ ಮಾರ್ಗದಲ್ಲಿ ಬರ್ತಾರೆ. ನಿಮ್ಮ ಸಾಕ್ಷಿಯ ಮೂಲಕ, ನಿಮ್ಮ ಜೀವಿತದ ಮೂಲಕ, ಸ್ನಾನಿಕನಾದ ಯೋಹಾನನ ಜೀವಿತದ ಮೂಲಕ ಜನ ಬಂದಿದ್ದಾರೆ. ಸಾವಿರಾರು ಜನ ಬಂದಿದ್ದಾರೆ, ಅನೇಕರು ಬಂದಿದ್ದಾರೆ. ಅವರಿಗೆಲ್ಲ ಆತನು ದೀಕ್ಷಾ ಸ್ನಾನವನ್ನ ಕೊಡಿಸ್ತಾ ಇದ್ದಾರೆ ಯೋರ್ದನ್ ಹೊಳೆಯಲ್ಲಿ. ಈಗೂ ಕೂಡ ಅನೇಕರು ಹೋಗ್ತಾ ಇರ್ತಾರೆ. ಹೋಗ್ದಾಗ ಅವರೆಲ್ಲ ಸ್ಟೇಟಸ್ ಹಾಕ್ತಾರೆ, ಫೋಟೋಸ್ ಕಳಿಸ್ತಾರೆ. ನಾವು ಆ ಯೋರ್ದಾನ್ ನಲ್ಲಿ ಸ್ನಾನ ಮಾಡ್ಕೊಂಡು ಬಂದ್. ಏನಾಗೋದಿಲ್ಲ, ಏನೂ ಆಗೋದಿಲ್ಲ. ನಿಮ್ ತಲೆಯಿಂದ ತೆಗೆದು ಹಾಕ್ರಿ. ಯೋರ್ದನ್ ಹಂಗೆ ಇರ್ತದೆ ಅಂತ ತಿಳಿದ್ರ ಯೋರ್ದನ್ ಬತ್ತಿ ಹೋಗ್ತದೆ. ಇಲ್ಲ ಸರ್, ನಾವು ಯೋರ್ದನ್ ಹೊಳೆ ಸ್ನಾನ ಮಾಡಿ ಬಂದಿವಿ ಸರ್. ಯೇಸು ಸ್ವಾಮಿಗೆ ಸ್ನಾನ ಕೊಟ್ಟದ್ದು ಆ ಸಮುದ್ರದಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬಂದ್ವಿ. ಕ್ರಿಸ್ತನೇ ಇಲ್ಲ ಒಳಗಡೆ. ಸ್ನಾನ ಮಾಡಿ ಬಂದ್ರೆ ಏನಾಯ್ತು? ಮನೆಯಲ್ಲಿ ಸ್ನಾನ ಮಾಡ್ದಂಗೆ ಇದೆ ಅಷ್ಟೇ ಮೇರತ್ತಿಲ್ಲ. ಇಲ್ಲ ಸರ್, ಬಾಡಿ ಒಳ್ಳೆ ಪ್ರೆಸೆನ್ಸ್ ಇತ್ತು ಸರ್, ಬಹಳ ಚೆನ್ನಾಗ್ ಅನ್ಸಿತ್ತು ಸರ್. ಏನಾಯ್ತು? ಏನು ಆಗ್ಲಿಲ್ಲ. ಒಂದು ವೇಳೆ ನಿಜವಾಗಿಯೂ ಅದರಲ್ಲಿ, ಕೇಳಿ ಸರಿಯಾಗಿ, ಆ ನೀರಿನಲ್ಲಿ ಬಲ ಇದ್ದಿದ್ರೆ ನಿನ್ ಜೀವಿತ ಬದಲಾಗ್ತಿತ್ತು. ನಿನ್ ಜೀವಿತ ಏನು ಬದಲಾಗಿಲ್ಲ. ಹಾಗಾದ್ರೆ ಜೀವವುಳ್ಳ ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೋ, ನಿನ್ ಜೀವನ ಬದಲಾಗ್ತದೆ. ಇದು ನಿಜವಾದ ಕ್ರಿಸ್ಮಸ್. ಇಲ್ಲ ಸರ್, ಹೋಗಿದ್ದೆ ಒಂದ್ಸರ್ತಿ ಇಸ್ರಾಯೇಲ್ ಟೂರ್ಗೆ ಹೋಗಿ ಬಂದೆ, ಹಾಗಾಗಿ ಅಲ್ಲಿ ಅವಕಾಶ ಸಿಕ್ತು, ನಾನು ಕೂಡ ನೀರಲ್ಲಿ ಮುಳುಗಿ ಬಂದೆ. ಇನ್ನೂ ಎಷ್ಟು ಸರ್ತಿ ಮುಳುಗ್ತೀರಿ? ಒಂದೇ ಸಾರ್ತಿ ಸ್ವಾಮಿ, ಒಂದೇ ಸಾರ್ತಿ ಕ್ರಿಸ್ತನು, ಒಂದೇ ಸಾರ್ತಿ ನೀನ್ ಕ್ರಿಸ್ತನಲ್ಲಿ ಮುಳುಗು, ನಿನ್ ಜೀವನ ಬದಲಾಗ್ತದೆ. ಸ್ಥಾನಿಕನಾದ ಯೋಹಾನನು ಮುಳುಗಿದ. ಎಂತ ಶ್ರೇಷ್ಠ ಸಂಗತಿ. ನಾನು ನಿಮ್ಗೆ ಅರ್ಥೈಸಿಕೊಡ್ತಾ ಇದ್ದೇನೆ. ನಂಗೆ ಗುರ್ತಿಲ್ಲ, ನನಗಷ್ಟು ಅರ್ಥ ಮಾಡಿಸಿಕೊಡ್ಲಿಕ್ಕೆ ಆಗ್ತಾ ಇದೆಯೋ ಇಲ್ಲ ಗುರ್ತಿಲ್ಲ. ಆದ್ರೆ ನೆನಪಿಟ್ಕೊಡ್ರಿ ನನ್ನ ಪ್ರಿಯ ಸಿಸ್ಟರ್, ಸ್ನಾನಿಕನಾದ ಯೋಹಾನ ಅವನ ಕೈಯಲ್ಲಿ ಕೇವಲ ಧರ್ಮಶಾಸ್ತ್ರ ಇದೆ ರೀ. ಹಳೆ ಒಡಂಬಡಿಕೆ ಮಾತ್ರ ಇದೆ. ಆದ್ರೂ ಹಳೆ ಒಡಂಬಡಿಕೆ ಎಲ್ಲವನ್ನ ಕ್ರಿಸ್ತನಲ್ಲಿ ಪರಿಪೂರ್ಣವಾಗುವುದನ್ನ ನಾವು ಕಂಡನ್ರಿ. ನಮ್ ಕೈಯಲ್ಲಿ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಎಲ್ಲ ಇದ್ರು ನಾವು ಕ್ರಿಸ್ತನ ಗುರುತು ಹಿಡಿತಾ ಇಲ್ಲ.
ನಿಜ ಕ್ರಿಸ್ತನು ನಮ್ಮಲ್ಲಿಲ್ಲ, ನಿಜ ಕ್ರಿಸ್ತನ ಕ್ರಿಸ್ಮಸ್ ನಮ್ಗೆ ಗುರುತಿಲ್ಲ. ಇನ್ನೂ ಕೂಡ ನಾವು ನಾವು ನಾನು ನಾನು ಅಂತ ಇಲ್ಲ ರೀ. ನಾನು ಅನ್ನುವಂಥದ್ದು ಮುರಿಲಿಕ್ಕೆ ಆತನ ಅಡವಿಗೆ ಹೋಗಿದ್ದಾನೆ. ನನ್ನ ಅನ್ನುವಂಥ ಗರ್ವವನ್ನ ಮುರಿಲಿಕ್ಕೆ ಆತನ ಅಡವಿಗೆ ಹೋಗಿದ್ದಾನೆ. ನಾನು, ನಂದು, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಮನೆ, ನನ್ನ ಸಭೆ, ನಂದು ಚರ್ಚ್ ದೊಡ್ಡದ್ದು, ನಂದು ಸೆಂಟ್ರಲ್ಲು, ನಂದು ಸ್ಟೇಟು, ನಂದು ಡಿಸ್ಟಿಕ್, ನಂದು ಫೇಮಸ್ಸು, ಅದೆಲ್ಲ ಬಿಟ್ಟು ಅಡವಿಗೆ ಹೋಗಿದ್ದಾರೆ. ಅಡವಿಗೆ ಏನಿದೆ? ಏನೂ ಇಲ್ಲ. ಯಜ್ಞವೇದಿ ಇಲ್ಲ, ಏನಿಲ್ಲ. ಸ್ನಾನಿಕನಾದ ಯೋಹಾನ ನಿಂತಿದ್ದಾನೆ ನೀರಿನ ಮುಂದೆ, ಯೋರ್ದನ್ ಹೊಳೆಯ ಮುಂದೆ ನಿಂತಿದ್ದಾನೆ. ಏನಂತ? ಬರ್ರಿ ಬರ್ರಿ ಬರ್ರಿ. ಇಲ್ಲ, ಎಲೇ ಸರ್ಪ ಜಾತಿಯವರೇ, ಎಲೇ ಸರ್ಪ ಜಾತಿಯವರೇ ಅಂತ ಕೂಗ್ಕೊಂಡು ನಿಂತಿದ್ದಾನ್ರಿ ಅವನು. ಹಾಗಾದ್ರೆ ಕ್ರಿಸ್ಮಸ್ಗೆ ಸಿದ್ಧಗೊಂಡಿದ್ದವರು ಎರಡು ಕೆಲಸಗಳನ್ನ ಮಾಡಬೇಕು. ಯಾರು ಇನ್ನೂ ಸಿದ್ಧವಾಗಿಲ್ಲ, ನಿಮ್ಮ ಹೃದಯಗಳನ್ನ ಕರ್ತನಿಗೊಪ್ಪಿಸಿಕೊಟ್ಟು ನಿಮ್ಮ ಜೀವಿತದಲ್ಲಿ ಸಾಲ್ವೇಷನ್, ಬಾರ್ನ್ ಅಗೇನ್ ಆಗಿ ಹುಟ್ಟೋದು. ನಿಕೋದೇಮಸ್ ಒಂದ್ಸರ್ತಿ ಕೇಳ್ತಾ ನೋಡಿ, ಹೊಸದಾಗಿ ಹುಟ್ಟೋದು. ನಾನು ಅದ್ರ ಮಾತಾಡ್ತಾ ಇದ್ದೆ. ಕ್ರಿಸ್ತ ಜಯಂತಿ ಅಂದ್ರೆ, ಕ್ರಿಸ್ತನ ಜನ್ಮ ತಾಳೋದು ಅರ್ಥ ಏನಂದ್ರೆ, ನಮ್ಮ ಜೀವಿತ ಹೊಸದಾಗಿ ಹುಟ್ಟೋದು. ನಾನು ಹೊಸದಾಗಿ ಹುಟ್ಟೋದು, ಅದು ನನ್ನ ಜೀವಿತದಲ್ಲಿ ಆಗಬೇಕು. ಅದು ನಿಜವಾದ ಕ್ರಿಸ್ಮಸ್. ಇದಲ್ಲ ರೀ 25 ಕ್ರಿಸ್ಮಸ್ ಅಲ್ಲ. ಬೈಬಲ್ ಅಲ್ಲಿ ಎಲ್ಲಿ ಕೂಡ 25ನೇ ತಾರೀಕು ಅಂತ ಕ್ರಿಸ್ಮಸ್ ಬರ್ದಿಲ್ಲ. ಡಿಸೆಂಬರ್ ತಿಂಗಳಲ್ಲೇ ಅಂತಾನೂ ಬರ್ದಿಲ್ಲ. ಯಾಕೆ ಮಾಡಿದ್ದಾರೆ ಜನ, ಯಾಕೆ ಮಾಡಿದ್ದಾರೆ ಲೋಕದವರು ಅಂದ್ರೆ, ಈ ಲೋಕದಲ್ಲಿ ನಶಿಸಿ ಹೋಗುತ್ತಾ ಇರುವವರಿಗಾಗಿ ಒಂದು ಗುರುತಿರ್ಲಿ ಎಂಬುದಾಗಿ ಮಾಡಿದ್ದಾರೆ. ನಾವೇ ಬಟ್ಟೆ ಹಾಕೊಂಡು, ನಾವೇ ಶಾಪಿಂಗ್ ಮಾಡ್ಕೊಂಡು, ನಾವೇ ಕರ್ಜಿಕಾಯಿ ಹೋಳಿಗೆ ಮಾಡ್ಕೊಂಡು ತಿರ್ಲಿಕ್ಕಲ್ಲರಿ. ಸ್ನಾನಿಕನಾದ ಯೋಹಾನನ ತಂದೆ ಪ್ರವಾದಿ. ಅವ್ರ ತಾಯಿಗೆ ಬಂಜೆ ದಿನಗಳು ಹೋಗ್ಬಿಟ್ಟಿದೆ. ಅಂತ ಸಮಯದಲ್ಲಿ ಒಬ್ಬ ಮಗ ಹುಟ್ಟಿದಾನೆ. ಆ ಮಗನಿಗೆ ಅರ್ಧಮರ್ಧ ಬಟ್ಟೆ, ಪೂರ್ತಿ ಬಟ್ಟೆನೂ ಇಲ್ಲಲ್ಲ, ಹೌದಲ್ಲ, ಅವನ ಬಟ್ಟೆಗಳು ಕೂಡ ಹೇಳಲ್ಪಟ್ಟಿದೆ ನೋಡಿ. ಅವನು ಹೆಂಗ್ ಬಟ್ಟೆ ಇದ್ದು. ಅರ್ಥ ಏನು? ಗರ್ವ, ಅಹಂಕಾರವಿಲ್ಲದಂತ, ಶೂನ್ಯತೆ ಇದ್ದದ್ದು. ಅದೇ ಮಾರ್ಗ. ನನ್ ಪ್ರಿಯ ಸಿಸ್ಟರ್ ಬ್ರದರ್, ಇವತ್ತು ನಿನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ ಏನೆಲ್ಲ ಇದೆಯಲ್ಲ, ಅದರ ಮೂಲಕ ನೀನು ರಕ್ಷಣೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿನ್ನ ಅಂತಸ್ತು, ನಿನ್ನ ಹೆಸರು, ನೀನ್ ಎಷ್ಟು ಬೈಬಲ್ ಓದಿದಿ, ನೀನ್ ಎಷ್ಟು ಡಿಗ್ರಿ ತಗೊಂಡಿದ್ದಿ, ಎಷ್ಟು ಬೈಬಲ್ ಸ್ಟಡಿ ಮಾಡಿದ್ದಿ, ಎಷ್ಟು ಬೈಬಲ್ ಕಾಲೇಜ್ಗಳನ್ನು ಮಾಡಿದ್ದಿ, ಏನೇನ್ ಡಿಗ್ರೀಸ್ಗಳು ತಗೊಂಡಿದ್ದಿ, ದೇವರದು ಯಾವುದು ಕೇಳೋದಿಲ್ಲ. ನಿನ್ನ ಜೀವಿತ ಪಶ್ಚಾತ್ತಾಪದಿಂದ ಕ್ರಿಸ್ತನ ಬಳಿಗೆ ಬಂದು, ನೀನು ಕ್ರಿಸ್ತನಿಗಾಗಿ ನಿನ್ನ ಹೃದಯವನ್ನ ಸಿದ್ಧ ಮಾಡಿಕೊಂಡು, ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಜನ್ಮ ತಾಳಿದನ, ನೀನು ಹೊಸದಾಗಿ ಹುಟ್ಟಿದ್ಯಾ, ಹಾಗಾದ್ರೆ ನೀನ್ ದೇವರ ರಾಜ್ಯದಲ್ಲಿ ಸೇರ್ತೀಯ. ನಿಮ್ಮ ಮಾರ್ಗಗಳು ನಾನು ಹೇಳುವ ರೀತಿಯಲ್ಲಿ ಇರ್ಲಿಕ್ಕಿಲ್ಲ, ಇರೋದು ಬೇಡ. ನಿಮ್ಮ ಮಾರ್ಗಗಳು ಸತ್ಯವೇದದ ಪ್ರಕಾರವಿರಲಿ. ಯಾಕಂದ್ರೆ ಮಾರ್ಗ, ಸತ್ಯ, ಜೀವ ನನ್ನ ದೇವರ ವಾಕ್ಯ, ನನ್ನ ದೇವರು ತಾನೇ ಆಗಿದ್ದಾನೆ. ಲೈವಲ್ಲಿ ಇರುವಂತ ಪ್ರತಿಯೊಬ್ಬರೇ, ಹಾಗಾದ್ರೆ ಮೊದಲನೇ ಸಂದೇಶ ನಿಮ್ಗೆ ಇವತ್ತು ಬರ್ತಾ ಇದೆಯಾ? ದೇವರ ಪ್ಲಾನ್ ನಲ್ಲಿ ಮೊದಲು ಇದ್ದುದೇನ್ ಗೊತ್ತಾ? ಪಶ್ಚಾತ್ತಾಪ. ಮನಸ್ಸು ಬದಲಾಯಿಸಲ್ಪಡಬೇಕು, ಹೃದಯ ಬದಲಾಯಿಸಲ್ಪಡಬೇಕು, ಜೀವನ ಬದಲಾಯಿಸಲ್ಪಡಬೇಕು. ಇದೆಲ್ಲ ಬದಲಾಯಿಸಲ್ಬೇಕಾದ್ರೆ ನಮ್ಮ ಮಾರ್ಗ ಚೇಂಜ್ ಆಗ್ಬೇಕು, ನಮ್ ಟ್ರ್ಯಾಕ್ ಚೇಂಜ್ ಆಗ್ಬೇಕು ಬ್ರದರ್. ನಮ್ ಟ್ರ್ಯಾಕ್ ಚೇಂಜ್ ಆಗ್ಬೇಕು. ಇಲ್ಲಿಲ್ಲ ಸರ್, ನಾವು ಇಲ್ಲಿಂದ ಹೋಗಿ ಅಲ್ಲೇ ಸೇರ್ತೀವಿ, ನಾವು ಅಲ್ಲಿಂದ ಬಂದು ಅಲ್ಲೇ ಸೇರ್ತೀವಿ. ಹಿಂಗ್ ಹೇಳ್ತಾರೆ ಕೆಲವೊಬ್ರು, ಹಿಂಗ್ ಹೇಳ್ತಾರೆ, ಎಲ್ಲರೂ ಒಂದು ದಿವ್ಸ ಅಲ್ಲೇ ಬಂದು ಸೇರ್ಬೇಕ್ರಿ, ಎಲ್ಲಾ ಮಾರ್ಗಗಳು ಅಲ್ಲಿಂದ ಹೋಗಿ ಅಲ್ಲೇ ಬರ್ತಾವ್ರಿ. ಇಲ್ಲ ಇಲ್ಲ, ಒಂದು ಸ್ಟೇಷನ್ ಹತ್ತದ್ರಿ ಅಷ್ಟೇ. ಸರಿಯಾಗಿ ಕೇಳಿ, ಎಲ್ಲ ಲೋಕದಲ್ಲಿರುವಂತ ಪ್ರತಿಯೊಂದೊಂದು ಮಾರ್ಗಗಳಿಗೆ ಒಂದು ಸ್ಟೇಷನ್ ಇದೆ. ಅದು ಲಾಸ್ಟ್ ಸ್ಟೇಷನ್ ಅಲ್ಲ ರೀ, ಅದು ಮಿಡಿಲ್ ಸ್ಟೇಷನ್. ಅದೇನ್ ಗುರ್ತಾ? ನ್ಯಾಯ ತೀರ್ಪು ಅನ್ನುವಂತ ಸ್ಟೇಷನ್ ನಲ್ಲಿ ಸೇರ್ಬೇಕು. ಆದ್ರೆ ಯಾರು ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿದಾರಲ್ಲ, ಅವರು ಆ ಮಾರ್ಗದಲ್ಲಿ, ನ್ಯಾಯ ತೀರ್ಪಿನ ಮಾರ್ಗದಲ್ಲಿಲ್ಲ, ಅವರು ಅದನ್ನು ದಾಟಿ ಸ್ವರ್ಗದ ಮಾರ್ಗದಲ್ಲಿ ಸೇರ್ತಾರೆ ಯೇಸು ಕ್ರಿಸ್ತನ ನಾಮ. ನಿಮ್ಗದ ಅರ್ಥ ಆಗ್ತಾ ಇದೆ? ಅದಕ್ಕೆ ಬದ ಸಿಸ್ಟರ್, ಈ ಕ್ರಿಸ್ಮಸ್ ಸುಮ್ಮನೆ ಅಡ್ಡ ತಿಡ್ಡ ಖರ್ಚು ಮಾಡ್ಬೇಡ್ರಿ. ಸಾವಿರಾರು ಲಕ್ಷ ಗಟ್ಲೆ ಖರ್ಚು ಮಾಡ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಭಜನೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಾರ ಮನೆಗೆ ಹೋಗ್ತಾ ಇದ್ದೀರಿ? ಕ್ರಿಸ್ತನವ್ರ ಮನೆ, ಕ್ರಿಶ್ಚಿಯನ್ಸ್ ಅವ್ರು. ಆಲ್ರೆಡಿ ಕ್ರಿಶ್ಚಿಯನ್ ಏನ್ ಮಾಡಿದ್ದಾರೆ? ಸ್ವೀಟ್ಸ್ ಮಾಡಿದ್ರು ಸರ್, ಚೆನ್ನಾಗಿತ್ರಿ, ಒಳ್ಳೆ ಸ್ವೀಟ್ಸ್ ಇತ್ತು, ಒಳ್ಳೆ ಭಜನೆ ಏನ್ ಆಡಿದಿರಿ? ಅದೇ ಧರಣೀಯ ಜನರೇ ಪಾಡಿರಿ ಕೂಡಿ ಪರಿಶುದ್ಧ ನಾಮವನು. ಯಾರೀ ಧರಣಿ ಜನರು? ಇವ್ರು ಕ್ರೈಸ್ತರು ಅಷ್ಟೇನಾ?
ಕೂಡಿದು ತರಿಂದಾದರನಿಗೂಡಿ ಸರಿದರು, ಪರನ ಹಾಡಿ ಪಡೆದರು, ಗುರುವ ನೋಡಿ ಸರಿದರು. ಕೂಡಿಂದು ಬಾನಿರಿ ಹಾಡನ್ನು ತಾನಿರಿ. ಆಹಾ ಕೂಡಿ ಯಾರಿಗಾಡ್ತಾ ಇದ್ರಿ? ಅವ್ರು ಆಲ್ರೆಡಿ ಕಳೆದ ವರ್ಷ ಹಾಡಿದಾರ್ರಿ. ನಿಮ್ ಜೊತೆ ಸೇರಿ ಅವ್ರೇ ಆಡ್ತಾ ಇದಾರೆ. ಅವ್ರವ್ರ ಮನೆಗಳಿಗೆ ಸುತ್ತಾ ಇದ್ದೇವೆ. ಅವ್ರವ್ರ ಮನೆಗೆ ಶುಭ ಸಂದೇಶ. ಅವ್ರ ಮನೆಗಳ ಮೇಲೆ ಸ್ಟಾರ್ಸ್ ಇದೆ. ಅಷ್ಟೇ ಮನೆಗಳು ಸ್ಟಾರ್ಸ್ ಇದೆ. ಹೊಸ ಮನೆಗಳಿಗೆ ಸ್ಟಾರ್ಸ್ ಬಂದಿಲ್ಲನೆ. ಯಾಕೆ? ಯಾಕಂದ್ರೆ ಲೋಕದಿಂದ ನೀನ್ ಬೇರ್ಪಡಿಸಲ್ಪಟ್ಟಿಲ್ಲ, ಅದಕ್ಕೆ ಅವರು ಕೂಡ ಬೇರ್ಪಡಿಸಲ್ಪಟ್ಟ. ಇದು ನನ್ನ ಹಬ್ಬ, ಇದು ನನ್ನ ಹಬ್ಬ, ಇದು ನನ್ನ ಹಬ್ಬ, ನನ್ ಸ್ವಾಮಿ, ನನ್ ಸ್ವಾಮಿ, ನನ್ ಸ್ವಾಮಿ, ನನ್ ಕ್ರಿಸ್ತ, ನನ್ನ ಯೇಸು ಸ್ವಾಮಿ, ನನ್ ಜೀವನ, ನನ್ ಕ್ರಿಸ್ಮಸ್ ಅಂದ್ವಿ. ಅವ್ರದ ಇಲ್ಲ. ಹಾಗಾದ್ರೆ ದೇವರು ತನ್ನ ಮಗನನ್ನ ಕಳಿಸ್ತಾ ಇರ್ಬೇಕಾದ್ರೆ ಮರಿಯಳ ಗರ್ಭದಲ್ಲಿ ಕಳಿಸ್ತಾ ಇದ್ರೆ, ಮರಿಯಳ ಯೋಸೆಫನಿಗೆ ಹೇಳಿದ್ರೆ ಸಾಕಿತ್ತು. ಯಾಕೆ ಸ್ನಾನಿಕನಾದ ಯೋಹಾನನನ್ನು ಕಳಿಸಿದ್ರು? ಮಾರ್ಗ ಸಿದ್ಧ ಮಾಡಿದನು. ಯಾಕೆ ದೇವದೂತರನ್ನ ಆತನು ಕುರುಬರ ಬಳಿ ಕಳಿಸಿದನು, ಜೋಯಿಸರ ಬಳಿಯಲ್ಲಿ ಕಳಿಸಿದನು. ಅವರಿಬ್ಬರಿಗೆ ಕಳಿಸಿದ್ರೆ ಸಾಕಿತ್ತಲ್ಲ. ನನ್ನ ಪ್ರಿಯ ಸಿಸ್ಟರ್, ಬ್ರದರ್, ಅರ್ಥ ಮಾಡಿಕೊಳ್ರಿ. ಹೋಗ್ರಿ. ನಿಮ್ಮ ಸಂಬಂಧಿಕರು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಒಂದು ಸುತ್ತಮುತ್ತಲಿರುವಂತವ್ರು ಅವ್ರು ನಶಿಸಿ ಹೋಗ್ತಾ ಇದ್ದಾರೆ. ಕ್ರಿಸ್ಮಸ್ ಸಂದೇಶವನ್ನು ಅವರಿಗೆ ಕೊಟ್ರಿ, ಮಾರ್ಗವನ್ನ ತೋರಿಸ್ರಿ. ಸತ್ಯ, ಮಾರ್ಗ, ಜೀವ ಯೇಸು ಕ್ರಿಸ್ತನನ್ನುವುದನ್ನ ಹೇಳ್ರಿ. ನಿಮ್ಮ ಸಾಕ್ಷಿ ಬದಲಾಗ್ಲಿ. ನಿಮ್ಮ ಸಾಕ್ಷಿ ಅದನ್ನ ಕರ್ತನ ಮಾರ್ಗದಲ್ಲಿ ಅವರನ್ನ ತೆಗೆದುಕೊಂಡು ಬರ್ತದೆ. ಸ್ನಾನಿಕನಾದ ಯೋಹಾನ ಅದೇ ಹೇಳ್ತಾ ಇದ್ದಾನೆ, ನಾನು ಸಾಕ್ಷಿಗಾಗಿ ಬಂದವನು ಅಷ್ಟೇ. ಯಾರು? ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಕರ್ತನ ದಾರಿಯನ್ನ ನೆಟ್ಟಗೆ ಮಾಡಿರಿ ಅನ್ನುವಂತ ಆ ಶಬ್ದವೇನಿದೆಯಲ್ಲ, ಆ ಶಬ್ದನೇ ನಾನು. ಎಂತ ತಗ್ಗಿಸುವಿಕೆ ರೀ ಸ್ನಾನಿಕನಾದ ಯೋಹಾನನ, ಎಂತ ತಗ್ಗಿಸುವಿಕೆ. ನಾವೊಂದು ಅವಾರ್ಡ್ ತಗೊಂಡ್ರೆ ಸ್ಟೇಟಸ್ ಅಲ್ಲಿ ಇರ್ತದೆ. ನಮ್ಮ ಮಗ ಒಂದೇನೋ ಡಾಕ್ಟರ್ ಆದನು, MD ಆದನು, ಇಂಜಿನಿಯರ್ ಆದನು, ಸ್ಟೇಟಸ್ ಅಲ್ಲಿ ಇರ್ತದೆ. ಅವನೇನ್ ಹೇಳ್ತಾ ಇದ್ದಾನೆ, ನಾನೇನ್ ಫೇಮಸ್ ಇಲ್ಲಪ್ಪ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಶಬ್ದ ನಾನಷ್ಟೇ, ಸೌಂಡ್ ಅಷ್ಟೇ. ಸ್ನಾನಿಕನಾದ ಈ ಪ್ರವಾದನೆಗಳು ಬೇಕಾ, ಅಥವಾ ಈ ಸುಳ್ಳು ಪ್ರವಾದನೆಗಳು ನಿಮ್ಗೆ ಬೇಕಾ? ಏನು ನಿಮ್ ಮನೆ, ನಿಮ್ ಮಕ್ಕಳು, ನಿಮ್ ಹೆಂಡತಿ ಹೆಂಗಿದ್ದಾರೆ, ಏನೇನೋ ತಪ್ಪಾದ ಬೋಧನೆ. ಇಲ್ಲ ಅವರೆಲ್ಲ ಅನಾಯಿಂಟಿಂಗ್ ಇದೆ, ಹೂ ಮಾಡಿದ್ರೆ. ಇವನೇನ್ ಮಾಡ್ತಾ ಇದ್ದಾನೆ? ಏನೂ ಇಲ್ಲ, ಬನ್ರಿ ಎಲ್ಲೇ ಸರ್ಪ ಜಾತಿಯವರು ಬರ್ರಿ, ನಿಮ್ಮ ಪಾಪಗಳಿಗಾಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಡ್ರಿ ಅಂತ ಇದ್ದಾನೆ. ಜನ ಬಂದು ಮುಳುಗ್ತಾ ಇದ್ದಾರ್ರಿ ಪಾಪ. ಸ್ನಾನಿಕನಾದ ಯೋಹಾನನ ಬಳಿ ಅವ್ರು ಪ್ರವಾದಿ ಅಲ್ವಾ? ಪ್ರವಾದಿ ಇಲ್ಲಿ ಕೂತಿದ್ದಾನೆ ರೀ. ಆಲಯದಲ್ಲಿ ಆಲ್ರೆಡಿ ಪ್ರವಾದಿಗಳಿದ್ರು, ಆಲಯದಲ್ಲಿ ಆಲ್ರೆಡಿ ಯಾಜಕರಿದ್ರು. ಆದರೆ ದೇವರು ಅಲ್ಲಿ ಬರಲಿಲ್ಲ. ದೇವರು ಸ್ನಾನಿಕನಾದ ಯೋಹಾನನ ಮೇಲೆ ಇಳಿದು ಬಂದರು. ಸ್ನಾನಿಕನಾದ ಯೋಹಾನನ ಮಾತುಗಳು ಜನರ ಹೃದಯಗಳನ್ನ ತಾಕಿತು. ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡ್ರು. ಅದಕ್ಕೆ ಮೋಸ ಹೋಗ್ಬೇಡ್ರಿ. ನಮ್ಮೂರಿಗೆ ಒಬ್ಬ ಪ್ರವಾದಿ ಬಂದನ, ನಮ್ಮೂರಲ್ಲಿ ಒಬ್ಬ ಪ್ರವಾದಿ ಅನ್ನ, ನಾವಲ್ಲಿ ಪ್ರವಾದಿ ಬಳಿಗೆ ಹೋಗ್ತೀವಿ, ನಾವಿಲ್ಲಿ ಪ್ರವಾದಿ ಬಳಿ ಹೋಗ್ತೀವಿ, ಅವ್ರು ಭಾರಿ, ಇವ್ರು ಸಸ್ತಾ. ಹೋಗ್ಬೇಡ್ರಿ. ಕ್ರಿಸ್ತನ ಬಳಿಗೆ ಬನ್ರಿ. ನಿನ್ನ ಜೀವಿತವನ್ನ ಸಿದ್ಧ ಮಾಡ್ಲಿಕ್ಕೆ, ನಿನ್ನ ಜೀವಿತವನ್ನ ಕ್ರಿಸ್ತನಲ್ಲಿ ನಡೆಸಲಿಕ್ಕೆ ನಿನ್ನ ಬಳಿಯಲ್ಲಿ ದೇವರು ತಾನೇ ತನ್ನ ಮಗನನ್ನ ಕಳಿಸಿದ್ದಾನೆ. ಆ ಮಗನು ನಿನ್ನ ಬಳಿಯಲ್ಲಿ ಬರಬೇಕಾದ್ರೆ ನಿನಗೆ ನಡೆಸಿಕೊಂಡು ಹೋಗಬೇಕಾದ ಒಂದು ಮಾರ್ಗಕ್ಕೆ ಒಬ್ಬನನ್ನ ನೇಮಿಸಿದ್ದಾನೆ. ನಿನ್ನ ಮತ್ತೆ ಕ್ರಿಸ್ತನ ನಡುವೆ ಮಾರ್ಗ ಸಿದ್ಧ ಮಾಡ್ಲಿಕ್ಕೆ ಒಬ್ಬನನ್ನ ದೇವರು ನೇಮಿಸಿದ್ದಾನೆ. ಅದನ್ನ ಹುಡುಕ್ರಿ. 4 ದಿವಸ ಈ ಪಾಸ್ಟರ್, 8 ದಿವಸ ಆ ಪಾಸ್ಟರ್, 4 ದಿವಸ ಈ ಚರ್ಚು, 4 ದಿವಸ ಆ ಚರ್ಚು, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಇವರೆಲ್ಲ ಇವ್ರು ಭಾರಿ, ಇವರೆಲ್ಲ ಇವರು. ಇದಲ್ಲ ರೀ, ಇದಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಗೆ ಕೊಡಬೇಕಾಗಿದ್ರೆ, ನೀವೇನಾದ್ರೂ ತೆಗಿಬೇಕಾಗಿತ್ತು ಅಂತ ನಿಮ್ ಜೀವಿತದಲ್ಲಿ ಇದ್ರೆ, ನಿಮ್ಮ ಪಾಪಗಳ ಹೊಲಸು ಬಟ್ಟೆಗಳನ್ನ ತೆಗೀರಿ. ನಿಮ್ಮ ಮನಸ್ಸುಗಳಲ್ಲಿರುವಂತಹ ಪಾಪದ ಎಲ್ಲ ಯೋಚನೆಗಳನ್ನು ತೆಗೀರಿ. ಅವನು ಅಡವಿಯಲ್ಲಿದ್ದಾನೆ. ಪ್ರಕಟಣೆ ಅವನಿಗೆ ತಿಳಿತಾ ಇದೆ. ಏನಂತ ಇದ್ದಾನೆ ಅವನು? ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಬರ್ತಾ ಇದ್ದಾನೆ. ನನ್ ಪ್ರಿಯ ಸಿಸ್ಟರ್ ಬ್ರದರ್,
ಯಾವಾಗ ನೀವು ದೇವರ ಮಾರ್ಗದಲ್ಲಿ ಇರ್ತೀರಲ್ಲ, ಯಾವಾಗ ನೀವು ದೇವರ ವಾಕ್ಯದಲ್ಲಿ ಇರ್ತೀರಲ್ಲ, ಯಾವಾಗ ನೀವು ಸರಿಯಾದ ಬೋಧನೆಯಲ್ಲಿ ಇರ್ತೀರಲ್ಲ, ಯಾವಾಗ ನೀವು ಸರಿಯಾದ ಸೇವಕನ ಜೊತೆ ಇರ್ತೀರಲ್ಲ, ಆ ಸೇವಕನ ಮೂಲಕ ನಿನಗೆ ಪ್ರಕಟಣೆಗಳು ತಿಳಿತವೆ. ನಿಜ ಕ್ರಿಸ್ತನು ಯಾರು ಅಂತ ಗುರ್ತಾಗ್ತದೆ. ಸೇವಕ ಯಾರು ಅಂತ ಗುರ್ತಾಗೋದಿಲ್ಲ, ಕ್ರಿಸ್ತನು ಯಾರು ಅಂತ ಗುರ್ತಾಗ್ತದೆ. ಯಾಕಂದ್ರೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕರೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿದನು. ಸರ್ ಇಲ್ಲ ಸರ್, ನಾವು ತಗೊಳ್ಬೇಕು, ದೀಕ್ಷಾ ಸ್ನಾನ ತಗೊಳ್ಬೇಕು, ನಾನು ದೀಕ್ಷಾ ಸ್ನಾನ ತಗೊಂಡಿಲ್ಲ, ನಾವ್ ತಗೋಬೇಕು. ಹಿಂಗ ದೀಕ್ಷಾ ಸ್ನಾನ ಹೆಂಗಂದ್ರೆ ನೀರ್ ಹಿಂಗ ಸ್ಪ್ರಿಂಕ್ ಮಾಡ್ತಾರಲ್ಲ, ಚಿಮ್ಕಿಸಿ ಕೊಟ್ರ ಅದು ಸಾಯ್ತು ದೀಕ್ಷಾ ಸ್ನಾನ. ಇಲ್ಲ ಇಲ್ಲ ಇಲ್ಲ, ದೀಕ್ಷಾ ಸ್ನಾನ ಯಾಕೆ ತಗೊಳ್ಬೇಕು ಅಂದ್ರೆ ಪಾಪ ಪರಿಹಾರಕ್ಕಾಗಿ. ಎರಡನೇದು, ದೇವರ ಕರೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ತಗೊಳ್ಬೇಕ್ರಿ. ಸುಮ್ನೆ ತಗೋಬೇಕಂತಲ್ಲ, ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ತಗೊಳ್ಬೇಕು. ಅಷ್ಟೇ ಅಲ್ಲ, ಪಾಪ ಪರಿಹಾರಕ್ಕಾಗಿ. ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವ ಮಾತಿಗೆ ಅನುಸಾರವಾಗಿ ನಡೆಯಿತು. ಆ ಮಾತು ಏನೆಂದರೆ, ಕರ್ತನ ದಾರಿಯನ್ನ ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಡೊಂಕಾಗಿರುವಂಥದ್ದು ನೀಟಾಗುವುದು, ಕೊರಕಲಾದ ದಾರಿಗಳು ಸಮವಾಗುವವು, ಎಲ್ಲಾ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನ ಕಾಣುವರು ಎಂಬುದಾಗಿ. ಯಾಕೆ ಮಾರ್ಗ? ಇಲ್ಲಿ ದೊಡ್ಡದಾಗ್ತಾ ಇದ್ದೀರಿ ಬೆಟ್ಟಗಳು, ಇಲ್ಲಿ ಕಡಿಮೆ ಆಗ್ಬೇಕಂತ, ಬೆಟ್ಟಗಳು ತಗ್ಗಿಸಲ್ಪಡ್ಬೇಕಂತ ಹೇಳ್ತಾರೆ. ಇಲ್ಲಿ ಬೆಟ್ಟ ಏನಂದ್ರೆ ಅವ್ರು ಕ್ರಿಸ್ಮಸ್ ಇಷ್ಟು ಗ್ರ್ಯಾಂಡ್ ಮಾಡಿದಾರೆ, ನಾವು ಕ್ರಿಸ್ಮಸ್. ಮಹಿಳಾ ಕಮಿಟಿಯವ್ರು ಮಾಡಿರಂತಂದ್ರೆ ನಾವು ಜೇಂಟ್ಸ್ ಮಾಡೋಣ, ನಾವು ಚರ್ಚ್ನವ್ರು ಮಾಡೋಣ, ನಾವು ಎಲ್ಲ ಹೆಚ್ಚಿಸಲ್ಪಡ್ತಾ ಇದೆ. ಬಟ್ ಬೈಬಲ್ ಹೇಳ್ತಾ ಇದೆ, ತಗ್ಗಿಸಲ್ಪಡ್ಲಿ, ಬೆಟ್ಟ ಗುಡ್ಡಗಳು ಅಡಗಿ ಹೋಗ್ಲಿ, ಕೆಳಗಡೆ ಬರ್ಲಿ, ಹಳ್ಳ ಕಳ್ಳಗಳು ಮುಚ್ಚಲ್ಪಡ್ಲಿ, ಸಮವಾಗ್ಲಿ, ಕೊರಕಲಾದ ದಾರಿಗಳು ಸಮವಾಗಲಿ ಅಂತ ಹೇಳ್ತಾರೆ. ಇಲ್ಲಿ ನಾವು ನಡೀತಾ ಇದೆ ಕಾಂಪಿಟೇಷನ್. ಮನೆಗಳಲ್ಲಿ ಕಾಂಪಿಟೇಷನ್, ಹೊರಗಡೆ ಕಾಂಪಿಟೇಷನ್, ಚರ್ಚಲ್ಲಿ ಕಾಂಪಿಟೇಷನ್. ಯಾವುದಕ್ಕೆ? ಕ್ರಿಸ್ತ ಜಯಂತಿ ಆಚರಿಸಲಿಕ್ಕೆ. ಆದ್ರೆ ಕ್ರಿಸ್ತ ಜಯಂತಿಯ ಉದ್ದೇಶ ಏನಿದೆ? ಕ್ರಿಸ್ತನ ಜನನದ ಅರ್ಥ ಏನು? ಬೈಬಲ್ ಹೇಳೋ ಪ್ರಕಾರ ಹೌದು, ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡಬೇಕು. ನಾನು ಇನ್ನೂ ಕೆಲವೊಬ್ರು ಹಿಂಗೆ ಹೇಳ್ತಾರೆ, ಈ ಫಸ್ಟ್ ಬೆಂಚ್ ಅಲ್ಲಿ ನಾವು ಕೂಡ್ತೇವೆ, ಜಾಗ ಸಿಗಂಗಿಲ್ಲ, ಚರ್ಚ್ನಲ್ಲಿ ಜಾಗ ಸಿಗಂಗಿಲ್ಲ, ಫಸ್ಟ್ ಓಡ್ರಿ, ಮುಂದೆ ಕೂಡ್ಬೇಕು, ನನ್ಗೆ ಹಾಡಕ್ಕೆ ಸಿಗ್ಬೇಕು, ನನಗೆ ಹಾಡಕ್ಕೆ ಸಿಗ್ಬೇಕು. ಬೈಬಲ್ ಹೇಳ್ತದೆ, ತಗ್ಗಿಸಲ್ಪಡ್ರಿ. ಯಾಕೆ? ಕ್ರಿಸ್ತ ಜಯಂತಿಯ ಉದ್ದೇಶ ಅದೇ. ಮತ್ತೆ ಮುಂದೆ ಹೇಳ್ತಾನೆ ನೋಡಿ, 7ನೇ ವಚನ ಓದ್ತಾ ಇದ್ದೆ. ಹೀಗಿರಲಾಗಿ ಅವನು ತನ್ನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರ ಗುಂಪುಗಳಿಗೆ, ಎಲೆ ಸರ್ಪ ಜಾತಿಯವರೇ, ಮುಂದಣ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನ ತಕ್ಕ ಫಲಗಳಿಂದ ತೋರಿಸಿರಿ. ನಿಮ್ಮ ಮನಸ್ಸುಗಳು ದೇವರ ಕಡೆಗೆ ತಿರುಗಿತೆಂಬುದನ್ನ ತಕ್ಕ ಫಲಗಳಿಂದ ತೋರಿಸಿರಿ. ವರಗಳಂತ ಬರ್ದದೆಯಾ? ನಾನು ಕೆಲವೊಂದು ಬಾರಿ ಅಂದ್ರೆ ನೋಡಿ, ಸಿಸ್ಟರ್ ಬೈಬಲ್ ಅಲ್ಲಿ ಇನ್ನು ಯಾರೆಲ್ಲ ಓದಿರಿ, ನಿಮ್ಮೆಲ್ಲ ಬೈಬಲ್ ಅಲ್ಲಿ ಬರ್ತದೆ ಫ್ರೂಟ್ಸ್ ಅಂತ ಬರ್ತದೆ, ಗಿಫ್ಟ್ಸ್ ಅಂತ ಬರ್ದಿಲ್ಲ. ನಾವೆಲ್ಲ ಗಿಫ್ಟ್ಸ್ ಗಳ ಹಿಂದೆ ಓಡಾಡ್ತಾ ಇದೀವಿ. ನನಗೆ ಅನ್ಯ ಭಾಷೆ ಸಿಗ್ತಾ ಇಲ್ಲ, ಅಲ್ಲಿ ಓಡಿ ಇಲ್ಲಿ ಸಿಗಂಗಿಲ್ಲ. ನಿನಗೆ ಸಿಗ್ನೂಬಹುದು, ಆದ್ರೆ ಅನ್ಯ ಭಾಷೆ ಇರ್ಲಿಕ್ಕಿಲ್ಲ. ಮತ್ತೆ ನಾನು ನಿಮ್ಗೆ ಹೇಳ್ತೇನೆ, ಎಚ್ಚರಿಕೆ ಆಗಿ. ಯಾಕೆ? ಮೋಸಗಾರರು ಮೋಸದನ್ನ ಕೊಟ್ಟೋಗ್ಬಿಡ್ತಾರೆ ನಿಮ್ಗೆ. ನೀವು ತಿಳ್ಕೊಂಡಿದ್ರೆ ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ. ಅನ್ಯ ಭಾಷೆಗಳಲ್ಲಿ ಮಾತಾಡುವವನು ತನ್ನ ಆತ್ಮದ ವೃದ್ಧಿಯನ್ನೇ ಆಗ್ತಾನೆ. ಬುದ್ಧಿನೇ ಆಗ್ತಾ ಇಲ್ಲ, ಖಾಲಿ ಭಜನೆ ಮಾಡ್ಕೊಂಡು ಇಲ್ಲೇ ಓಡಾಡ್ಕೊಂಡು ವೃದ್ಧಿ ಆಗ್ತದೆ ಆತ್ಮದಲ್ಲಿ. ರೆವಲ್ಯೂಷನ್ ಪ್ರಕಟಣೆಗಳು ಹೊರಡುತ್ತದೆ. ಅರ್ಥೈಸಿಕೊಳ್ರಿ. ಅದಕ್ಕೆ ಇಲ್ಲಿ ಅನ್ಯ ಭಾಷೆ ಸಿಗ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ, ಇವ್ರು ಮಾಡ್ತಾ ಇಲ್ಲ ರೀ, ದೇವರು. ಆದ್ರೆ ನೀವು ನೆನಪಿಟ್ಕೊಳ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಹಾಗಾದ್ರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನ ವರಗಳ ಮೂಲಕವಲ್ಲ, ಫಲದ ಮೂಲಕ ತಿಳಿದುಕೊಳ್ಳ್ರಿ ಎಂಬುದು. ನೀವು ಕ್ರಿಸ್ತನನ್ನ ಸ್ವೀಕರಿಸಿದ್ರಿ, ಕ್ರಿಸ್ತ ಜಯಂತಿ ಕ್ರಿಸ್ಮಸ್ ಆಚರಣೆ ಮಾಡಿದಿರಿ ಅಂದ್ರೆ ಅರ್ಥ ಏನು? ನಿಮ್ಮಲ್ಲಿ ಕ್ರಿಸ್ತನ ಫಲಗಳು ಕಾಣಿಸಬೇಕು. ನಾನು ಹೇಳ್ತಾ ಇಲ್ಲ, ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ಆತನ ಸಂದೇಶ, ಆತನ ಶುಭವಾರ್ತೆ, ಆತನ ಶುಭ ಸಂದೇಶ ನೋಡ್ರಿ ಹೇಗಿದೆ. ಮತ್ತೆ ಹೆಂಗ್ ಕರಿತಾ ಇದ್ದಾನವನು? ಎಲೆ ಸರ್ಪ ಜಾತಿಯವರೇ, ನಿಮ್ಮ ಫಲಗಳಿಂದ ತೋರಿಸಿರಿ. ಅಬ್ರಾಮನು ನಮಗೆ ಮೂಲ ಪುರುಷನಲ್ಲವೇ ಎಂದು ನಿಮ್ಮೊಳಗೆ ಅಂದುಕೊಳ್ಳರಾಗಬೇಡ್ರಿ. ದೇವರು ಅಬ್ರಾಮನಿಗೆ
ಈ ಕಲ್ಲುಗಳಿಂದಲೂ ಮಕ್ಕಳನ್ನ ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಅದಕ್ಕೇನ ತಲೆ ಕಟ್ಸ್ಕೊಳ್ಳೋದಿಲ್ಲ ರೀ. ಬರ್ತಾರೆ ಬರ್ಲಿ, ಬಿಡ್ತಾರೆ ಬಿಡ್ಲಿ, ಜನ ಹೋಗ್ತಾರೆ ಹೋಗ್ಲಿ. ಬೈಬಲ್ ಹೇಳ್ತಾ ಇದೆ, ದೇವರಿಂದ ಸಾಧ್ಯ ಕಲ್ಲುಗಳನ್ನ ಮಕ್ಕಳು ಹುಟ್ಟಿಸಬಲ್ಲ ಅಂತ ದೇವರು ನಮ್ಮ ದೇವರಾಗಿದ್ದಾರೆ. ನೀವ್ ಹಿಂಗೆ ಗಿಫ್ಟ್ಸ್ಗಳಂತ ಓಡಾಡ್ಕೊಂಡು ಹೋದ್ರೆ ಇಲ್ಲ, ಹಿಂಗೆ ಕಿವೆಗಿಂದ ಕೊಳ್ಳಗಿಂದ ಬಿಚ್ಕೊತ್ ಹೋದ್ರ ಅಲ್ಲ, ಹಿಂಗೆ ತಲೆ ಮೇಲೆ ಕೈ ಇಟ್ಕೊಟ್ಟು ಹೋದ್ರೆ ಬಿಡ್ತಾನೆ ದೇವ್ರು. ನಿಮ್ಮ ಬರುವಂತ ದೈವ ಕೋಪ ಹೇಳ್ತಾ ಇದೆ, ಹೌದಾ? ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಾದ್ರೂ ಬೋಧಿಸಿದ್ರೆ ಇಲ್ಲ, ಎಲ್ಲರೂ ಬೋಧಿಸೋದೇನು ಆಶೀರ್ವಾದ 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 ಆಶೀರ್ವಾದ. ನಿನ್ನ ಮಕ್ಕಳಾಗ್ತಾವ, ನಿನ್ನ ಮದಿ ಆಗ್ತಾವ, ನಿನ್ಗೆ ಅದು ಆಗ್ತದ, ನೀ ಕೊಡು, ಕಿವೆಗಿನ್ ತೆಗೆದುಕೊಡು, ಕೊಳ್ಳಗಿನ್ ತೆಗೆದುಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು, ಎಷ್ಟದ ಪಾಕೆಟ್ನಾಗ ಅಷ್ಟಾಕು, ಎಷ್ಟದ ಅಷ್ಟು ಕೊಟ್ಬಿಡು, ಹರಕೆ ಹೊತ್ಕೋ, ಎಲ್ಲ ಆಗ್ತದೆ. ಇಂಥವ್ರಿಂದೇ ಓಡ್ತಾ ಇದ್ದೀವಿ. ಇಲ್ಲ, ದೈವ ಕೋಪದ ಬಗ್ಗೆ ಎಚ್ಚರಿಕೆ ಕೊಡುವವರು ಬೇಕಾಗಿಲ್ಲ. ದೈವ ಕೋಪ ಇಲ್ಲ ಇಲ್ಲ ಇಲ್ಲ, ನನ್ಗೆ ಇವ್ರ ಆಶೀರ್ವಾದ ಇಲ್ಲಪ್ಪ, ಇವ್ ಪಾಸ್ಟರ್ ಅಲ್ಲ, ಇವ್ ಪಾಸ್ಟರ್. ಬೈಬಲ್ ಹೇಳ್ತಾ ಇದೆ, ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಮಾಡಿ? ಕ್ರಿಸ್ತನ ಬರೋಣದ ವಿಷಯದ ಆತನ ದೈವ ಕೋಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಫಲಗಳು ಬರಬೇಕನ್ನೋದು ಏನೂ ಇಲ್ಲ. ಜಾರ್ಜ್ ಬ್ರದರ್ಗೆ ಫಾಲೋ ಮಾಡ್ರಿ, ಸ್ಪಿರಿಚುವಲ್ ಲೈಫ್ ಲೈನ್ ಫಾಲೋ ಮಾಡಿ. ನಾನು ಹೇಳ್ತಾ ಇಲ್ಲ, ಹೇಳೋದಿಲ್ಲ. ನಾನು ಹೇಳ್ತಾ ಇರೋದು ಒಂದೇ ಮಾರ್ಗ, ಆ ಮಾರ್ಗ ದೇವರ ವಾಕ್ಯವಾಗಿದೆ. ಓದ್ರಿ, ಇದನ್ನ ಮೋಸ ಹೋಗ್ಬೇಡ್ರಿ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, 4-5 ಮೀಟಿಂಗ್ಸ್ ಗಳನ್ನ ಅಟೆಂಡ್ ಆಗ್ಬೇಡ್ರಿ. ಈ ಮನೆ ಆ ಮನೆ 4-5 ಜನ ಹೆಣ್ಮಕ್ಳು ಸೇರಿ ಭಜನೆ ಮಾಡಿ, ಹಾಡಾಡಿ, ಏನೋ ಹೇಳ್ಬಿಟ್ರು ಆಯ್ತು, ಮಾಡಿದ್ರಿ, ಚಿಲ್ಲ ತಲೆ ಮೇಲೆ ಕೈ ಇಟ್ಕೊಟ್ಟು ಓಡ್ಸಾಡ್ಸ್ರಿ. ನನ್ಗೆ ಹಿಂಗ್ ಕಾಣಿಸುತ್ತೆ, ರಾತ್ರಿ ಕನ್ಸು ಬಿತ್ತು, ನಿನ್ ಗಂಡ ಬಂದ್ರು, ನಿನ್ ಹೆಂಡತಿ ಬಂದ್ರು, ನಿನ್ ಮಕ್ಳು ಬಂದ್ರು, ಜಾಬ್ ಇದು ಇದು ಇದು. ಸೈತಾನಿಗೂ ಗುರ್ತಿದೆ ನಿನ್ ಮನೆಗೆ ಏನ್ ನಡೆದು ಅಂತ. ಸೈತಾನನಿಗೂ ತಿಳಿದಿದೆ ನಿನ್ ಮನೇಲಿ ಏನ್ ನಡೀತಾ ಇದೆ. ಇಂಥವ್ರು ಫಲಗಳಿಲ್ಲದವರಿಗೆ ಅವು ಹೋಗಿ ವರಗಳಂತ ರೀತಿ ತೋರಿಸ್ತಾನೆ. ಎಚ್ಚರಿಕೆಗೊಳ್ರಿ. ಚೇಂಜ್ ಆಗ್ರಿ ಈ ಜೀವನಕ್ಕೆ. ಈ ಕ್ರಿಸ್ಮಸ್ಗೆ ಒಂದು ಉದ್ದೇಶ ಕೊಡ್ರಿ. ಜನ ಆಚರಿಸುವಂತ ರೀತಿಯಲ್ಲಿ ಕ್ರಿಸ್ಮಸ್ ಆಚರಿಸ್ಬೇಡ್ರಿ. ಈ ಕ್ರಿಸ್ಮಸ್ ನಿನ್ನ ಫಲಗಳ ಮೂಲಕ ತೋರಿಸು.